Wait, I have money. Don't worry. Take it. 1, 2, 3, 4, 5. Finish. Get out. ಅಮ್ಮ ತಾಯಿ ಅಮ್ಮ ತಗೊಳಕ ಅಕ್ಕ ದುಡ್ಡು ಬಾವನ ಹತ್ರ ತಗೊಳ್ಳೋ. ಕಂದಿದ್ದು ತಪ್ಪಾಗೋಯ್ತು. ತರಕಾರಿ ನನ್ ತರಕಾರಿ ತಗೊಳಕ್ ಜನ ಮಾಡ್ತಾರೆ ಯಾರತ್ತುರಿ. ಸ್ವಚ್ಛ ಸ್ವಾದ ಶಕ್ತಿ ಎಲ್ಲ ಅಡಗಿದೆ ನನ್ ತರಕಾರಿಲಿ. ಯಾಕಂದ್ರೆ ಇದು ನಮ್ಮೂರ್ ತರಕಾರಿ. ಅಕ್ಕ ಬಾಕ ಇಲ್ಲಿ. ನಮಸ್ಕಾರ ಅಣ್ಣ. ಬಡ್ಡಿ ಮಗನೇ, ಸಾಲ ತಗೊಂಡು 3 ತಿಂಗಳಾಯ್ತು. ಎಲ್ಲೋ ಕಿತ್ತಾಕಕ್ ಹೋಗಿದ್ದೆ ಅಣ್ಣ. ಅದು ನನ್ನ 2ನೇ ಹೆಂಡತಿ ಡಿಲರ್ಗೆ ಹೋಗಿದ್ದೆ ಅಣ್ಣ. 2ನೇ ಹೆಂಡತಿ ಡೆಲಿವರಿಗೆ ಹೋಗ್ಬಿಟ್ರು. ಸಾಲದ ಮೇಲೆ ಸಾಲ ಮಾಡ್ಬಿಟ್ಟು ಮಕ್ಳ ಮೇಲೆ ಮಕ್ಳು ಮಾಡಕ್ ಹೋಗ್ಬಿಟ್ಟು 1ನೇ ಹೆಂಡತಿ ಡೆಲಿವರಿಗೆ ತಗೊಂಡಿದ್ದು ಸಾಲನೇ ಇನ್ನೂ ತೀರ್ಸಿಲ್ಲ. ಆಗ್ಲಿ 2ನೇ ಹೆಂಡತಿಗೆ ಮಕ್ಳು ಮಾಡಕ್ ಹೋಗ್ಬಿಟ್ರ. ಸಾಲದ ಮೇಲೆ ಸಾಲ ಮಾಡಿ ಬಡ್ಡಿ ಮೇಲೆ ಬಡ್ಡಿ ಬೆಳೆಸಿ ಡೆಲಿವರಿ ಮೇಲೆ ಡೆಲಿವರಿ ಮಾಡಿ ಏನ್ ವೇಸ್ಟ್ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಬೇಕು ಅಂತ ನನ್ ಮಗನೇ. ನನ್ಗದೆಲ್ಲ ಗೊತ್ತಿಲ್ಲ. ಇನ್ನೊಂದು ವಾರದಲ್ಲಿ ಕರೆಕ್ಟ್ ಆಗಿ ನನ್ ದುಡ್ಡು ತಂದು ಕೊಟ್ರೆ ಸರಿ, ಇಲ್ಲಾಂದ್ರೆ ಬರೋ ಇಲ್ಲಿ. ನಿನ್ನ 3ನೇ ಹೆಂಡತಿ ಡೆಲಿವರಿ ನಾನು ಹಾಕೋಯ್ಪತ್ತು. ಥ್ಯಾಂಕ್ ಯು. ಕಲೆಗಾಲ ಕೆಟ್ಟೋಯ್ತಮ್ಮ. ಅಮ್ಮ ಭಿಕ್ಷೆ ಏನ್ ಹಾಕ್ಬೇಡ. ಒಂದ್ ಕಟ್ ಸೊಪ್ಪೆಷ್ಟು? 20 ರೂಪಾಯಿ. ಎತ್ತು 10. ಥ್ಯಾಂಕ್ ಯು ವೆರಿ ಮಚ್. ಕಲೆಗಾಲ ಕೆಟ್ಟೋಯ್ತು. ಟೊಮೊಟೊ ದೇಪಿಂಗ್ಸ್. ನಾಲ್ಕು ತಿಂಗಳಿಂದ ಇಲ್ಲೇ ಬಿತ್ಕೊಂಡು ನಮಗಾಕ ಫುಡ್ ಎಲ್ಲ ನೀನೇ ತಿಂತಾ ಇದ್ಯಾ? ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ಹೊಟ್ಟೆ ನೋವು ಬರ್ಬೇಕು ನಿನಗೆ. ಏನ್ ಬಾಸ್, ಒಳ್ಳೆ ಬಿರಿಯಾನಿ ಕಣ್ಣು ಮುಂದೆ ಇಟ್ಕೊಂಡು ಮೀನಾಮೇಷ ಎಣಿಸ್ತಾ ಇದೀರಾ? ಹೋಗ್ ಬಾರ್ಸಿ. ನನಗೆ ಯಾಕೋ ಹೇಳ್ತಾ ಇದೀಯಾ? ಹೋಗ್ ನೀನೇ ತಿನ್ನ. ಇದನ್ನೆಲ್ಲ ನಮ್ಮ ಮನೆಯವ್ರು ತಿನ್ನಕ್ ಬಿಡಲ್ಲ. ಇನ್ನೇನೋ ತಿಂತೀಯಾ? ಪೆಡಿಗ್ರಿ ಕಾಸ್ಟ್ಲಿ ಫುಡ್ಡು, ಮಲಗಕ್ ಒಳ್ಳೆ ಬೆಡ್ಡು. ನನಿ ಮಾಡೋ ಖರ್ಚಲ್ಲಿ ಮನುಷ್ಯರು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಜೀವನ ಮಾಡ್ಬೋದು. ನನ್ನ ಬಗ್ಗೆ ಬಿಡು, ಇವನ್ ಬಗ್ಗೆ ಏನಂತ ಹೇಳೋ? ಇವನ್ ಬಗ್ಗೆನಾ? ನಾವು ಮನುಷ್ಯನ್ ಕಚ್ಚಿದ್ರೆ ಈ ನನ್ನ ಮಗ ನಮ್ಮನ್ನೇ ಕಚ್ಚುತ್ತಾನೆ. ಹೌದಾ? ಮತ್ತೆ ಇವನ್ ಯಾಕಿಂಗಾದ? ನಿನಗೆ ಇವನ್ ಫ್ಲಾಶ್ ಬ್ಯಾಕ್ ಹೇಳ್ಬೇಕು. ಏಯ್, ಏನಾಯ್ತು? ಏಯ್, ಹೆದ್ರು ಪೋಗ್ಲಿ. ಒಂದ್ ನಾಯಿಗೆ ಹೆದರ್ಕೊಂತಿಯಲ್ಲ, ಇಳಿ ಕೆಳಗಡೆ ಇಳಿ. ಅಬ್ಬಾ, ಅಲ್ಲ ಕೇವಲ ಒಂದ್ ನಾಯಿಗೆ. ಸರಿ, ಆ ಬಿಸ್ಕೆಟ್ ಪ್ಯಾಕ್ ಕೊಡಿಲಿ. ಗುಡ್. ನೋಡು, ಈ ಸಿಟಿಲ ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಕಣೋ, ಭಯ ಆಗುತ್ತೆ. ಏನದು? ನನ್ನಲ್ಲಿ ಜೀವ ಇರೋವರೆಗೂ ಭಯ ಅನ್ನೋ ಪದ ನಿಂಗೆ ಡಿಕ್ಷನರಿಲೇ ಇರಬಾರ್ದು. ಓಕೆ? ಭಯ ಅಂದ್ರೇನು?
ಒಂದು ದೊಡ್ಡ ಹೂವಿನ ಮಂಟಪ. ಆ ಮಂಟಪದಲ್ಲಿ ನಾನು ನೀನು ನಾವಿಬ್ರು ಶಾಸ್ತ್ರೋಕ್ತವಾಗಿ ಮದುವೆ ಆಗೋಣ. ಒಂದ್ ದೊಡ್ಡ ಚರ್ಚ್. ಅಲ್ಲಿ ನಾನು ವೈಟ್ ಫ್ರಾಕ್ ಹಾಕೊಂಡು Okay. ತಲೆ ಕ್ರೌನ್ ಹಾಕೊಂಡು ಹಾ. ಸಿಂಡ್ರೆಲ್ಲ ತರ ಬಂದು ನಿಂತ್ಕೊಂತೀನಿ. ನಾವಿಬ್ರು ಆಕಾಶದಲ್ಲಿ ಹಕ್ಕಿಗಳ ಥರ ಹಾರಾಡುವಾಗ ಕಾರ್ಮೋಡ ಕವಿದ್ರು ಕರಗಿ ಕಾಮ್ನಾಗಿ ನೋಡಬೇಕು. ನನ್ನ ಇಮ್ಯಾಜಿನೇಷನ್ ಅಲ್ಲಿ ಅಟ್ಲೀಸ್ಟ್ ನಿನಗೆ ಒಂದು ಕಿಸ್ ಆದ್ರೂ ಸಿಕ್ತಿತ್ತು. ಮಿಸ್ ಮಾಡ್ಕೊಂಡ್ಯಾ? ಹೋಗು. ಮದುವೆ ಆದ್ಮೇಲೆ ಒಂದ್ ಮುತ್ತೇನೆ ಮುತ್ತಿನ ರಾಶಿನೇ ಸಿಗತ್ತೆ ಅಲ್ವಾ? ಸಿಗತ್ತೆ. ಅದ್ ಸರಿ, ನಾವಿವಾಗ ಹೆಂಗೋ ಮದ್ವೆ ಆಗೋದು? ಐಡಿಯಾ ಸಿಂಪಲ್ ಆಗಿ ಲೀಗಲ್ ಆಗಿ ಕಾನೂನು ಪ್ರಕಾರ ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ಹೆಂಗಿದೆ? ಅವ್ವಾ, ಬೇಬಿ ಬಾಸ್, ನಿಮ್ ಜೊತೆ ಬಂದವನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಡ ತಿಂತವನೆ. ಅಯ್ಯೋ, ಬ್ಲಡ್ ಅದು ಎತ್ಬಿಟ್ರಾ? ಅದಕ್ಕೆ ಬಾಸ್ ನಿಮಗ್ ಫ್ಯಾನ್ ಆಗಿದ್ ನಾನು. ಬಾಸ್, ಒಂದೇ ಒಂದು ಚಾನ್ಸ್ ಕೊಡಿ ಬಾಸ್. ಈ ಕೈಯಲ್ಲಿ ಒಂದು ಮರ್ಡರ್ ಮಾಡಬೇಕು. ನಿನ್ ರೇಂಜಿಗೆ ಇನ್ನೂ ಯಾರು ಸಿಕ್ತಿಲ್ಲ ಕಣೋ. ಸಿಕ್ದಾಗ ಮಾಡುವಂತೆ ಬಿಡು. ಯಾವಾಗ ಸಿಗ್ತಾನೋ? ಛೇ, ಹೇ ತುಲೆ ಮರಯ. ರಮ್ಮಿನ ನೀನು ರಮ್ಮಿ ಅಲ್ಲ ಕಣಲ್ಲೇ, ನೀ ಜುಮ್ಮಿ, ನೀನು ಜುಮ್ಮಿ. ಆಟ ಆಡೋ. ಆದ್ರೆ ಸೇತು ಕುಳಿತಲ್ಲ ಮಗನೇ, ನೋಡಕ್ಕೊಳ್ಳೆ ಓತಿಕತ ಇದ್ದಂಗಿದೀಯಾ ನೀನು. ಬೆಗ್ಗಿಂಗ್ ಮಾಫಿಯಾ ಡಾನಾ. ಕಾಳಿಂಗನಿಗೆ ರೈಟ್ ಹ್ಯಾಂಡು. ಏಯ್, ಅಮಾಯಕ್ ಜನರನ್ನ ಇನ್ಪುಟ್ ಮಾಡಿ ಅವರಿಂದ ಔಟ್ಪುಟ್ ತಗೊಳ್ಳೋ ಬೇವರ್ಸಿ ನೀನು. ಸರ್ ಜಾನಿ ಸರ್, ಅಲಿಯಾ ಜಿಂಕೆ
ಮಂಗಳೂರಲ್ಲಿ ಮೀನ್ ಹಿಡಿತಾ ಇದ್ದಲ್ಲೋ, ಇಲ್ಲಿ ತಲೆ ಹಿಡಿತಾ ಇದೀಯಾ? ಎಂಚಿನೇ ಸರ್. ಹೆಂಚು ಹಾ? ಸೋಷಿಯಲ್ ನೆಟ್ವರ್ಕ್ ಇಂದ ಇಂಟರ್ನ್ಯಾಷನಲ್ ನೆಟ್ವರ್ಕ್ ವರ್ಗು ಹುಡುಗಿರ್ನ ಯಾಮಾರಿಸ್ತೀಯಾ? ದುಬೈಗೆ ಮಲೇಷ್ಯಾಗೆ ಸೇಲ್ ಮಾಡ್ಬಿಡ್ತೀಯೋ? ನಿನ್ನಂತವನ್ಗೆ ಬಾಣ ಕಟ್ಟಿ ಬೀಜ ಹೊಡಿಬೇಕು. ಅವನಲ್ಲಿ ಮಂಜ ಗುಲಾಬಿ 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 ಏನೋ ಓದಿದ್ಯಾ? MSc ಕಂಪ್ಯೂಟರ್ ಸೈನ್ಸ್ ಸರ್. MSc ಕಂಪ್ಯೂಟರ್ಸು ಅಲ್ಲ ಕಣೋ, ಪಾಪ ಏನು ಗೊತ್ತಿದ್ರು ಕಾಲೇಜ್ ಹುಡುಗರು ಗಾಂಜಾ ಚರಸ್ಸು ಅವ್ರಿಗೆ ಹುಚ್ಚಿಡಿಸಿ ಅವ್ರ ಲೈಫ್ನೇ ಹಾಳು ಮಾಡ್ಬಿಟ್ಟಿದ್ಯಲ್ಲೋ. ನಿನಗೆ ರೀಸನ್ ಬೇಡ, ನಿನ್ ಲೈಫ್ ಒಂದು ಡೆಡ್ ಎಂಡ್ ಬೋರ್ಡ್ ಇಕ್ಬಿಡ್ತೀನಿ. ಅವನಲ್ಲಿ ಹಾ ಎಲ್ಲ ಹೋಗ್ತೀಯಾ? ನಿನಗೆ ಅಲ್ಲೆಲ್ಲೋ ಅಲ್ಲ, ಇಲ್ಲೇ ಹೊಡಿಯ ನಿನ್ಗೆ. ಸೇತುಕುಳಿ, ನಮಗ್ ಸಪೋರ್ಟ್ ಆಗಿರ್ತೀಯ ಅಂತ ನಾನ್ ನಿನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ನೋಡ, ನಿನಗೆ ನನ್ ಸಪೋರ್ಟ್ ಬೇಕು, ನನಗೆ ಸಮಥಿಂಗ್ ಬೇಕು. ಈ ಸೇತುಕುಳಿ ಅನ್ನೋ ಸೇತುವೆ ಇಟ್ಕೊಂಡ್ರೆ ಯಾವುದೇ ಸಮುದ್ರ ಆದ್ರೂ ಒಂದೇ ಜಂಪ್. ಎತ್ಬಿಡ್ಲಾ ಬಸ್ಸುನ? ಯಾರೋ ನೀನು ಬಲ್ತೋಗಿರೋ ಬಾಲ ಪ್ರತಿಭೆ. ನಮ್ ಬಾಸ್ಗೆ ಫ್ಯಾನು. ಕಳ್ಳ ನೀನು. ಎಲ್ಲರೂ ಮೇಲೆ ಫ್ಯಾನ್ ಫಿಕ್ಸ್ ಮಾಡ್ಕೊಂಡು ನೀನ್ ಕೆಳಗೆ ಫಿಕ್ಸ್ ಮಾಡ್ಕೊಂಡಿದ್ಯಲ್ಲೋ ಲೋಪರ್. ಸೇತುಕುಳಿ, ನೀನ್ ಸ್ಟೇಷನ್ ಸೇರೋ ಅಷ್ಟ್ರಲ್ಲಿ ನಿನಗ್ ಸೇರ್ಬೇಕಾದ ಹಣ ಬಂದ್ ಸೇರುತ್ತೆ. ಹೋಗ್ತಾ ಇರೋ. ಡನ್. ಏನೋ ನೀನು ಇನ್ನೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕುಂಕುಮ ಹಾಕೊಂಡು ಈಜಾಡೋದು ಬಿಟ್ಟಿಲ್ವಲ್ಲೋ? ನೀನ್ ಈಜಾಡ್ಬೇಕು ಅಂದ್ರೆ ಕುಂಕುಮನೂ ಇರಬಾರ್ದು, ನೀರು ಇರಬಾರ್ದು, ಹಂಗೆ ಈಜಾಡ್ಬೇಕು. ಅದು ಪ್ರೊಫೆಷನಲಿಸಮ್. ಹಾ, ತಪ್ಪು 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 ತಪ್ಪು. ಈಗ ಸರಿ ಹೋಯ್ತು. ಏ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಮಾತಾಡಲ್ಲ, ಆಟ ಆಡಿಸ್ತೀನಿ. ಆಟ ಆಡೋಣ. ಸೋಲು ಗೆಲುವು ಇಲ್ಲ, ಇಬ್ಬರದು ಗೆಲುವೆ. ಅವ್ನ್ ನೆಟ್ಬಿಡ್ತೀನಿ ಬಾಸ್. ಬಾಸ್ ಫೋನು. ಯಾಕೆ ಬಾಸ್ ಕೈ ಶೇಕ್ ಆಗ್ತಿದೆ? ದುಬೈಯಿಂದ ಶೇಕ್ ಕಾಲ್ ಮಾಡಿದಾನೋ? ಶೇಕ್ ಆಗೇ ಆಗುತ್ತೆ. ಎಲ್ಲ ಪಕ್ಕ ರೆಡಿ ಅನ್ರೋ? ಅವಂದು ತಾಲಿಬಾನ್ ಸಂಸ್ಕೃತಿ. ಗೋಮಾಳ ಕುಯ್ತಾನೆ. ನಮಸ್ಕಾರ ಪ್ರಭು ಅನ್ನದಾತ್ರೆ. ನೋಡಕ್ಕೆ ಸೂಟು ಬುಟ್ಟು ಹಾಕೊಂಡು ಸ್ಮಾರ್ಟ್ ಆಗಿದ್ರ, ಹಂಗೆ ಜೋಬಿಂದ ತೆಗೆದು ಸೌಂಡ್ ಇರೋದು ಸೌಂಡ್ ಇಲ್ದಿರೋದು ಪಟಕ್ ಅಂತ ಹೊಡೆದ್ರೆ ನಮ್ಮ ಕಿತ್ತೋಗಿರೋ ಬಟ್ಟೆಗೆ ಒಂದು ಸೂಜಿ ದಾರ ಆದ್ರೂ ಹಾಕೊಳ್ತೀವಿ. ತಗದ್ ಮುಖಕ್ಕೆ ಹೊಡಿತೀನಿ ಹೊರತು ದುಡ್ಡು ಮಾತ್ರ ಹೊಡೆಯಲ್ಲ. ಯಾಕೋ? ಯಾಕ? ಕೈ ಕಾಲ್ ನೆಟ್ಗಿದ್ರನು ಭಿಕ್ಷೆ ಬೇಡ್ತಿದ್ಯಲ್ಲ, ನಾಚಿಕೆ ಆಗೋದಿಲ್ವಾ ನಿನ್ಗೆ? ದುಡ್ಕೊಂಡ್ ತಿನ್ನೋದಕ್ ನಿನ್ಗೇನ ರೋಗ? ಅದ್ ಸರಿ, ಬರೀ ಬಂದ್ ತಿನ್ಕೊಂಡೇನೆ ಒಳ್ಳೆ ಕೊಬ್ಬಿದ ಹಂದಿಗಳ ತರ ಇದ್ದೀರಲ್ಲೋ. ಏನ್ ಬಾಸ್ ಇದು? ಹಲೋ, ಎಕ್ಸ್ಕ್ಯೂಸ್ ಮಿ ಬ್ರದರ್, ಇದು ನಾಯಿಗೆ ಹಾಕೋ ಕಾಕ್ನಂಗಡಿ ಬನ್ನಲ್ಲ, ಮ್ಯಾಕ್ಡಬಲ್ ಬರ್ಗರ್ಸ್. ಬರ್ಗರ್? ಬರ್ಗರ್ ರೇ. ನಾವು ಬರ್ಗರ್ ತಿಂದ್ರೆ ನಿಮ್ಗೆ ಯಾಕೆ ಹಿಂದೆ ಉರಿಯುತ್ತೆ? ಅಲ್ಲ, ನೀವೇ ನಮ್ಗೆ ಟೀಚ್ ಮಾಡ್ತಾ ಇದೀರಾ, ಇಲ್ಲ ಪ್ರೈಸ್ ಮಾಡ್ತಾ ಇದೀರಾ, ಇಲ್ಲ ಟಾರ್ಚರ್ ಮಾಡ್ತಾ ಇದೀರಾ? ನಾನ್ ಟೀಚರ್ ಮಾಡ್ತಿರೋದು, ಸ್ಕೂಲ್ ಹೆಡ್ ಮಾಸ್ಟ್ರು. ಆಹಾ, ನೀವು ಸ್ಕೂಲ್ ಹೆಡ್ ಮಾಸ್ಟ್ರಾ? ಲೇ, ನೀನ್ ಸ್ಕೂಲ್ ಮಾಸ್ಟರ್ ಆದ್ರೆ ನಾವು ಬೆಗ್ಗರ್ ಮಾಸ್ಟ್ರು. ನಮ್ಮ ಕಾಂದಾನ್ ವಿಷಯ ನಿಮ್ಗೆ ಗೊತ್ತೇನೋ? ಹೆಂಗೆ? ಬೆಗ್ಗರ್ಸ್, ನಾನ್ಸೆನ್ಸ್. ಯಾರೋ ನಾನ್ಸೆನ್ಸು? ಯು ಡೋಂಟ್ ಹ್ಯಾವ್ ಸೆನ್ಸ್ ಡಾ. ಹೋಗಲೇ, ನೀನಿಲ್ಲ ಅಂತ ನಿಮ್ಮ ಅಪ್ಪ ಅನ್ನದಾತ್ರ ನಮಗಿಲ್ವಾ? ಏನೋ ಕಿತ್ತೋದ್ ನನ್ ಮಗ ಮೇಸ್ಟ್ ಮಾಸ್ಟರ್ ಅನ್ಕೊಂಬಿಟ್ಟೆ ನಾನು. ಲೇ, ನಿನ್ನ ಹತ್ರ ಕಲ್ತಿದ್ದು ಯಾವ ಮಕ್ಳು ಉದ್ದಾರ ಸರಿ 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 ತಗೊಳ್ಳಿ. ಸಾರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ಲ. ಓ ಗಾಡ್, ಆ ಹುಡುಗಿ ತುಂಬಾ ಚೆನ್ನಾಗಿರ್ಬೇಕು. ಯಾವ ದುಷ್ಟ ಶಕ್ತಿ ಕಣ್ಣು ಆ ಹುಡುಗಿ ಮೇಲೆ ಬೀಳ್ಬಾರ್ದು. ಬಸ್, ಗರ್ಲ್ಸ್ ಆರ್ ರೆಡಿ ಟು ಎಕ್ಸ್ಪೋರ್ಟ್. ಕಳಿಸ್ಬಿಡ್ಲಾ?
साहब कूल बस टैबलेट साहब बस ये नहीं बस कलिंगा, इंटरनेशनल मार्केट में बात पैसे का नहीं है, बात है भरोसा और इमानत की। देखो, और शेख पे लोग भरोसा करते हैं, उसके इमानत पे भरोसा करता है। मैंने तुझसे भरोसा किया, तो भी हमारा बीच में पुलिस का इन्फॉर्मर कैसा आया? बस समथिंग ಎಲ್ಲೋ ಮಿಸ್ಟೇಕ್ ಆಗಿದೆ ಬಾಸ್, ಇನ್ಮೇಲೆ ಹೀಗಾಗಲ್ಲ। इस बार मैंने तुझे माफ करेगा। हाँ। ए देख, ध्यान से देख इस लड़की को, उसकी तस्वीर ध्यान से देख। हाँ ये लड़की मुझे चाहिए, ठीक है बस, बहुत जल्दी चाहिए। ಆಯ್ತು बस। और समझ, अगर इसे कुछ हो गया ना, समझो मेरा दिल को कुछ हो जाता है। ಯಾರು ಬಸ್ ಈ ಹುಡುಗಿ? ನಿಮಗೆ BP ರೈಸ್ ಆಗಿದೆ. ಮನುಷ್ಯ ಟೆನ್ಷನ್ ಆದಾಗ ಕಣ್ ಮುಚ್ಕೊಂಡು ಹಣೆ ಮೇಲೆ ಹೀಗೆ ಬೆರಳಿಟ್ಕೊಂಡು 1 to 10 ಎಣಿಸಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ಮನಸ್ಸು ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಯಾರಿಗೂ ಹೊಡಿಬೇಡಿ. ಬಾಯ್. साहब, तुम्हारा बीपी नॉर्मल हो गया। क्या मैजिक हो गया साहब? तुम्हारा जिंदगी में एक लड़की आएगी। मैं इसे शादी करना चाहता हूँ। मुबारक हो बस। तेरा वक्त शुरू हो गया। हाँ। लेके आओ उसे, ಆಯ್ತು ಬಸ್। लेके आओ, ढूंढो उसे, ढूंढो। ಈಗ ತಾನೇ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ವಿ. ಸ್ವೀಟ್ ತಗೊಳ್ಳಿ. ಸ್ವೀಟ್ ತಗೊಳ್ಳಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಸ್ವೀಟ್ ತಗೊಳ್ಳಿ ಸರ್. ಥ್ಯಾಂಕ್ಸ್. ನೀವು ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ಚಾಲಿ, ನಮ್ಮ ಮದ್ವೆಗೆ ಅಪ್ಪ ಅಮ್ಮ ಆದ್ರೂ ಬೇಡ, ಅಟ್ಲೀಸ್ಟ್ ಇವ್ರುಗಳ ತರ ಫ್ರೆಂಡ್ಸ್ ಆದ್ರೂ ಯಾರು ಇಲ್ವಲ್ಲೋ. ಏ ಲೀಲಾ, ನಮ್ಮ ಮದ್ವೆಗೆ ಸಂತು ಬರ್ತೀನಂದ. ನೀನ್ ಇಲ್ಲೇ ಇರು, ನಾನು ಹೋಗಿ ಹೂವಿನ ಹಾರ ತಗೊಂಡ್ಬರ್ತೀನಿ. ಓಕೆ? ಲೀ, ಹಾ. ಇವತ್ತು ನನ್ನ ಜೀವನದಲ್ಲಿ ಮರೆಯಕ್ಕಾಗದೇ ಇರೋಂಥ ದಿನ ಕಣೋ. ನನ್ನ ಸಂತೋಷನ ತಡ್ಕೊಳಕ್ಕಾಗ್ತಾ ಇಲ್ಲ, ಹಾಗಂತ ನಿನ್ನ ಹತ್ರ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಬೇಗ ಬಾ, ಕಾಯ್ತಾ ಇರ್ತೀನಿ. ಬೇಗ ಬರ್ತೀನಿ. ಓಕೆ, ಇಲ್ಲೇ ಇರು, ಸಂತು ಬರ್ತಾನೆ. ಬಾಯ್, ಲವ್ ಯು. ಹೋಗಿ ಒಳಗಡೆ ಎಲ್ಲ ರೆಡಿ ಮಾಡಿದ್ದೀನಿ. ಓಕೆ ಸರ್. ಮದುವೆ ಆಗ್ಬಿಟ್ಟು ಚೆನ್ನಾಗಿರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ದೊಡ್ಡಪ್ಪ. ಏಯ್ ಹೋಗಮ್ಮ, ದೊಡ್ಡಪ್ಪ ಅಂತ. ಯಾರೊಬ್ಬರೇ ನಿಂತವ್ರೆ. ಏನಮ್ಮ ಅವನ ಹುಡುಗ? ಛೀ, ಅವನಲ್ಲ. ನಾನು ಅದೇ ಅನ್ಕೊಂಡೆ, ನೀನ್ ನೋಡೋ ಇಷ್ಟು ಚೆನ್ನಾಗಿದ್ಯಾ, ಗುಬೇನ್ ಸೆಲೆಕ್ಟ್ ಮಾಡಿದ್ಯಾ ಅಂತ. ಎಲ್ಲಿ ಮನ್ಮಥ? ಹಾರ ತಗೊಂಬರಕ್ ಹೋಗಿದ್ದಾರೆ. ಹೌದಾ, ಒಳ್ಳೇದಾಯ್ತು. ಯಾರನ್ನ ಬಂದಿದಾರಾ? ನಾನ್ ಬರಲ್ಲ ಸೈನ್ ಹಾಕಕ್ಕೆ. ಹಾ ಅಣ್ಣ, ಪ್ಲೀಸ್ ಬನ್ನಿ ಅಣ್ಣ. ನಮ್ಮ ಮದ್ವೆಗೆ ಯಾರು ಬಂದಿಲ್ಲ ಅಂತಿದ್ದೆ, ನೀವ್ ಬರ್ತೀನಿ ಅಂತಿದ್ದೀರಾ. ಪ್ಲೀಸ್ ಪ್ಲೀಸ್ ಬನ್ನಿ ಅಣ್ಣ. ಓಕೆ ನೋಡಮ್ಮ, ಪ್ಯಾಕೇಜ್ ಹೇಳ್ತೀನಿ, ಸೆಲೆಕ್ಟ್ ಮಾಡ್ಕೊ. ಸಿಲ್ವರ್ 500, ಗೋಲ್ಡ್ 1000, ಪ್ಲಾಟಿನಮ್ 5000. ಬಜೆಟ್ ನೋಡ್ಕೊಂಡು ಬಜಾರ್ ಹೊತ್ತು ನೀನೇನ್ ಸೆಲೆಕ್ಟ್ ಮಾಡ್ತೀವೋ ಅದು. ನೋಡ, ನಾನು ಅವ್ರಿಗೆ ದೊಡ್ಡಪ್ಪ 5000, ನೀನು ನಾನು ಚಿಕ್ಕಪ್ಪ 2500. ಓಕೆನಾ? ಈ ಹುಡುಗಿ ಹತ್ರ ಕಾಸಿಲ್ಲ, ಎಲ್ಲ ವೇಸ್ಟ್. 100 ರೂಪಾಯಿ ಇದೆ ಅಣ್ಣ. 100 ರೂಪಾಯಿ ಇದೆಯಾ? ಒಂದು ಹೂನಾರ 2 ನಿಂಬೆಹಣ್ಣು ಬರಲ್ಲ ಅದಕ್ಕೆ. ಏನಮ್ಮ ನೀನು? ಅಕಸ್ಮಾತ್ ನೀವು ಗಂಡ ಅಂಟಿ ಆದ್ಮೇಲೆ ಜಗಳ ಆಡ್ಕೊಂಡು ಡಿವರ್ಸ್ ಆದ್ರೆ ಹ್ಯಾಂಡ್ಲ್ ಮಾಡೋದು ನಾನು ತಾನೆ. ಏನಂದೆ? ಬಡ್ಡಿ ಮಗನೇ, ಮದ್ವೆ ಮಾಡಿಸ್ತೀಯ ಅಂತ ಬಂದ್ರೆ ಡೈವರ್ಸ್ ಬಗ್ಗೆ ಮಾತಾಡ್ತೀಯ. ನಿನ್ ನಾಗರ ಹಾವ್ ಕಡಿಯ, ಹುಳ ಬೀಳ, ನಿನ್ ನಾಲ್ಗೆ ಸೇದ್ ಹೋಗ. ಇನ್ನೊಂದ್ಸತಿ ಸಿಗೋ, ನನ್ ಕೈಗೆ ಮಾಡಿಸ್ತೀನಿ, ಹೊಡ್ದಾಕ್ಬಿಡ್ತೀನಿ. ಯಾಕೆ ಚಿನ್ನ ಕೋಪ ಮಾಡ್ಕೊಂಡಿದ್ಯಾ? ಪಾರ್ಕ್ ಹೋಗೋಣ, ಬರ್ತೀಯಾ? ದಾಯಾಗ ಚಿನ್ನ ಟೆನ್ಷನ್ ಎಂಟ್ಲಲ್ಲ ಬಲ. ಬೆಣ್ಣೆ ತರ ಇದೆಯಾ?
ಎತ್ತಾಕೊಂಡು ಹೋಗ್ರೋ ಅವಳನ್ನ. ಎತ್ಕೊಂಡು ಹೋಗ್ರೋ. ಕಾಳಿ ಕೋಟೆ ಇದು, ಯಾವ ನಾಯಿ ನರಿನೂ ಮಾತಾಡಬಾರ್ದು. ಮರಿ ಹೇ ಮರಿ ಇದ್ದಾಳಪ್ಪ. ಹೇ ಇದ್ದಾಳು ಮರಿ. ದೇವ್ರೇ, ಬೇವರ್ಸಿಗಳು ಎಂತ ಕೆಲಸ ಮಾಡಿದಾರೆ ನೋಡಿ. ಪಾಪ ಎಷ್ಟು ಆಸೆ ಇಟ್ಕೊಂಡು ಮದುವೆ ಆಗಕ್ ಬಂದ್ರು. ಎಷ್ಟೊಂದು ದಿನ ಬೀಳಕ್ ಮುಂಚೆ ರಕ್ತದ ಹೋಕಡೆ ಆಡ್ಬಿಟ್ಟಿದ್ದಾರೆ ಪಾಪಿಗಳು. ಏನ್ ಬರಪ್ಪ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಲ್ಲ ತಗೊಂಡ್ರೆ. ವಾಟ್ ಅಬೌಟ್ ದ ಪೇಷಂಟ್ ಕಂಡೀಷನ್? ಪೇಷಂಟ್ ಬ್ರೈನು ಕಂಪ್ಲೀಟ್ಲಿ ಕರಪ್ಟ್ ಆಗಿದೆ. ಈಗ ಹುಟ್ಟಿರೋ ಮಗುಗೂ ಈ ಪೇಷಂಟ್ಗೂ ಏನು ವ್ಯತ್ಯಾಸನೇ ಇಲ್ಲ. ಪೇಷಂಟ್ನ ಹೇಗೆ ನೋಡ್ಕೋಬೇಕು ಅಂತ ಅವ್ರ ಮನೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೇಸ್ ಶೀಟ್ಸ್ನೆಲ್ಲ ರೆಫರ್ ಮಾಡಿ ಬಿಲ್ಗೆ ಸಜೆಸ್ಟ್ ಮಾಡಿ. ಗೆಳೆಯ, ಮೇಲೆ ದೇವರೊಬ್ಬನವನೇ. ಅವನು ಎಲ್ಲರ ಜೀವನದಲ್ಲೂ ಪಗಡೆ ಆಡ್ತಾ ಇರ್ತಾನೆ. ಆ ಪಾಪಿಗಳು ನೀನು ಹೊಡೆದಿರೋ ಏಟಿಗೆ ನೀನು ಸತ್ತೋಗಿದ್ಯಾ ಅನ್ಕೊಂಡಿದ್ದೆ, ಆದ್ರೂ ಬದುಕ್ಬಿಟ್ಟೆ. ಏನು ಪ್ರಯೋಜನ? ಬದುಕಿದ್ರೂ ಸತ್ತಿದ್ದಂಗಿದೆಯಾ? ಆ ಹುಡುಗಿ ಯಾರೋ, ನೀನ್ ಯಾರೋ? ಆ ಹುಡುಗಿ ನನ್ನ ಬಾಯಿ ತುಂಬ ಅಣ್ಣ ಅಂತ ಕರೆದಾಗ ನನ್ನ ಸ್ವಂತ ತಂಗಿನೇ ಕರೆದಷ್ಟು ಫೀಲ್ ಆಗೋಯ್ತು ಗೆಳೆಯ. ನಿಮ್ಮಿಬ್ಬರು ಪವಿತ್ರವಾದ ಪ್ರೀತಿ ಭಗವಂತನಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಗೆಳೆಯ. ನಾನು ನಿನ್ನ ಜೀವ ಉಳಿಸಿದ್ದೆ ಆ ನಿನ್ನ ಹುಡುಗಿಗೆ ನಾನು ಕೊಡ್ತಿರೋ ಗಿಫ್ಟ್ ಅಂತ ತಿಳ್ಕೊ. ದೇವ್ರೆ, ಜೀವನಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕ್ತಾ ಇರೋಣಪ್ಪ ನಾನು. ಆ ಬಿಲ್ ಕಟ್ಟೋಷ್ಟು ಯೋಗ್ಯತೆ ನನಗಿಲ್ಲಪ್ಪ. ನನ್ನ ಸ್ನೇಹಿತನ ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು. ನೋಡಮ್ಮ, ಅಳ್ಬೇಡ. ನೀನಿವಾಗಿರೋದು ಕಾಳಿಂಗ ಅನ್ನೋ ಘಟಸರ್ಪದ ಕೋಟೆನಲ್ಲಿ, ಅಂದ್ರೆ ಕಾಳಿ ಕೋಟೆಯಲ್ಲಿ. ನೋಡು, ಹಠ ಮಾಡ್ದೆ ಬಟ್ಟೆ ಹಾಕೊಂಬಾರಮ್ಮ. ನನ್ ಬಂಗಾರ ಅಲ್ಲ ನೀನು. ಬಟ್ಟೆ ಹಾಕೋಪ್ಪ. ಇಲ್ಲ, ನಾನು ಬಟ್ಟೆ ಹಾಕೊಳ್ಳಲ್ಲ. ನನ್ನ ಬಿಟ್ಬಿಡಿ ದಯವಿಟ್ಟು, ಪ್ಲೀಸ್.
ನಾನು ಎಲ್ರು ಬಟ್ಟೆ ಬಿಚ್ಚೋಕ್ ಹಠ ಮಾಡಿದ್ರೆ ನೀನ್ ಬಟ್ಟೆ ಹಾಕೊಳಕ್ ಹಠ ಮಾಡ್ತೀನಿ. ಏನಿವಾಗ ಏಯ್ ಅದು ಶೇಕ್ ಮಾಲು, ಫೋನ್ ಮಾಡಿದ್ರೆ ಕಳಿಸ್ಬೇಕಾಗತ್ತೆ, ಹುಷಾರ್. ಆ ಬಾಸ್. ವಾಹ್, ಈ ಪೊನ್ನು ದಾದಂಡ ಎಂಕಲ್ನ ದಂಧೆಗೆ ಬತ್ತಂಡ ಮಂದಾರದಲ್ಲಿ ಎಡ್ಡು ಬಿಸ್ನೆಸ್ ಮನ್ ಪೋಲಿಯ. ಇವಳೆಲ್ಲಿ ಮಂದಾರ ಎಲ್ಲಿ? ಇವಳು ಮನೇಲಿ ತಿನ್ನೋ ಚಿತ್ರಾನ್ನ ಥರ ಫ್ಯಾಮಿಲಿ ಕನೆಕ್ಷನ್. ಆದ್ರೆ ಮಂದಾರ ಎಲ್ಲರೂ ತಿನ್ನೋ ದಮ್ ಬಿರಿಯಾನಿ ಥರ. ಲೈ ಮಂದಾರ ಮಂದಾರನೇ ಕಣ. ನಾನು ಇವತ್ತು ಆಟೋಗೆ ಬಂದೆ, ಬೆಳಿಗ್ಗೆಯಿಂದ ಒಂದು ಗಿರಾಕಿ ಸಿಕ್ಕಿಲ್ಲ, ಬೇಜಾರಾಗ್ತಾ ಇದೆ. ಒಂದ್ ನಿಮಿಷ ಮಾಡ್ತೀನಿ. ಕೈ ಕಾಲುಗಳೆಲ್ಲ ನೆಟ್ಟಿಗೆ ಇದ್ದಾವೆ, ಭಿಕ್ಷೆ ಬೇಡ್ಕೊಂಡು ತಿನ್ನೋದಕ್ಕೆ ನಾಚಿಕೆ ಆಗಲ್ವೇ ನನಗೆ? ಹೋಗಾತಗೆ. ಏಯ್, ಮನೆ ಬಾಡಿಗೆ ಕಟ್ಟಿಲ್ಲ, ಓನರ್ ಮಕ್ಕಳಿತಾವ್ರ ನಮ್ಗಲ್ಲಿ. ಹಾ ಸರಿ, ಓಕೆ. ಲೇ ಮರಿ, ಲೇ ಮರಿ ನಿಂತ್ಕೊಳ್ಳೋ. ಲೇ ಮರಿ, ನಾನ್ ಕಣೋ ನೀನ್ ಜೀವ ಉಳಿಸ್ತೋನ್ ಮಂಜಣ್ಣ. ಏನು ನೆನಪೇ ಇಲ್ವೇ? ನಿನ್ನಲ್ಲೊಂದು ಜೀವ ಇದೆ ಅನ್ನೋದೇ ಮರ್ತೋಗಿದ್ಯಲ್ಲೋ. ಹೋಗ್ಲಿ ಬಿಡು. ಊಟ ಮಾಡ್ತೀಯಾ? ಊಟ ಮಾಡ್ತೀಯಾ? ಬಾ ಬಾ ಹೋಗಣ. ನೀನು ಊಟ ಮಾಡ್ತಾನೋ, ನಾನೇ ಉಣಿಸ್ಬೇಕು. ಜಾಸ್ತಿ ತಿಂದಿದ್ದೀವನು, ತೇಗ್ ಬಂದಿದ್ದು ನನಗೆ. ಬಾ ನೋಡು, ಸಾರ್ವಜನಿಕರು ಬಾಡಿಗೆ ಇಲ್ದಂಗೆ ನಿದ್ದೆ ಮಾಡೋ ಜಾಗ ಇದು. ಮುದ್ದೆ ತಿಂದಿದ್ವಿ, ನಿದ್ದೆ ಮಾಡೋಣ ಬಾ. ತಳ್ಕೊಂಡು ಬಾ. ಹಾಂ, ಇಷ್ಟು ದಿನ ಎಲ್ಲೋ ಹೋಗ್ಬಿಡ್ತೇನೆ ನೀನು. ಅಯ್ಯೋ ದೇವ್ರೆ, ಲೇ ಸುತ್ತಾನೆ ಇದೆಯಲ್ಲೋ, ನಿಂತ್ಕೊಳ್ಳೋ. ಲೇ ದೊಡ್ಡದ ರೂಢಿ ಮಾಡ್ಕೊಂಬಿಟ್ಟಲ್ಲ. ಲೇ ಬುಗುರಿ ಥರ ತಿರುಗ್ತಾನೆ ಇದೆಯಲ್ಲೋ, ಬರ ಬಾ. ಹಾಂ, ನಾನು ಹಿಂದೆನೆ ಬಾ, ಎಲ್ಲಾನ ಹೋಗ್ಬಿಟ್ಟಿಯಾ? ಲೇ ಭಿಕ್ಷೆ ಬಿಡ್ತಾ ಇದೆಯೇನೋ? ನಾನು ನಿನ್ ಜೊತೆಗೆ ಇದ್ಬಿಟ್ರೆ ನನ್ನನ್ನು ಭಿಕ್ಷಕ ಅನ್ಕೊಂಡ್ಬಿಡ್ತಾರೆ. ಅಲ್ಲಿರ್ತೀನಿ ಬಾ. ಇವನೇನ್ ಮಾಡ್ತಾವನಲ್ಲಿ? ಅಯ್ಯೋ, ಇಂಥದ್ದೆಲ್ಲ ನೋಡ್ಬಾರ್ದು. ಇದಳ ಮೇಲೆ ನನಗೆ ಹಿಂಗಾಗ್ತದಲ್ಲ, ಇನ್ನಿವನಿಗೆ ಇನ್ನು ಹೆಂಗಾಗ್ಬೇಕು? ಅಯ್ಯಪ್ಪ, ಇಂಥದ್ದೆಲ್ಲ ನೋಡ್ಬಾರ್ದು ಕಣೋ. ಬಾರಿ ಎದ್ದಳ, ನಡೆಯೋ. ರೀ ಪ್ರೇಮಿಯವ್ರೆ, ಲೇ ಕಾಮರಾಜ, ನಾಚಿಕೆ ಆಗಲ್ವಾ ನಿಮ್ಗೆ? ಮಣ್ಣು ತಿಂದ್ರು ಮರಕ್ಕೆ ತಿನ್ಬೇಕು ಅಂತ ದೊಡ್ಡವ್ರು ಹೇಳವ್ರೆ. ಬೆಂಗಳೂರಿಗೆ ಇಷ್ಟೊಂದು ಹೋಟ್ಲುಗಳವೆ, ಎಲ್ಲನ ಹೋಗಿ ಬಿದ್ದು ಒದ್ದಾಡೋದು ಬಿಟ್ಟು ಇಲ್ಲಿ ಬಂದಿದ್ದೀರಾ? ಹೇಳ ಮೇಲೆ ಆ ಕಡೆ ಪ್ರೀತಿನ ಹರಾಜಾಗ್ತಾವ್ರೆ. ಈ ವ್ಯಕ್ತಿನ ಸೆಕ್ಷುಯಲ್ ವಿಜುವಲ್ಸ್ಗಳಿಂದ ದೂರ ಇಡಿ. ಯಾಕೆ ಅಂದ್ರೆ ಸೆಕ್ಷುಯಲ್ ಹಾರ್ಮೋನ್ಸ್ ಆಕ್ಟಿವೇಟ್ ಆದ್ರೆ ತುಂಬಾ ಡೇಂಜರಸ್. ಇದೆಲ್ಲ ನೋಡ್ಬಾರ್ದು ಕಣೋ, ಇದೆಲ್ಲ ನೋಡ್ಬಾರ್ದು. ಕಣ್ಣು ಹೋಗುತ್ತೆ. ನಡಿಯೋ 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 ಕಡೆ. ಏನ್ ಬಂದಿತ್ತು ದೊಡ್ಡರೋಗ ನಿಮ್ಗೆ? ಎಲ್ಲೋದೇವನು? ಲೇ ಮರೇ, ಲೇ. ಓ ಸದ್ಯ ರಿಯಲ್ ಬಿಟ್ಟು ಪೋಸ್ಟರ್ ಬಂದ. ಮಂಜಣ್ಣ ಬೇಗ ಬನ್ರಿ, ಟೈಮ್ ಆಯ್ತು. ನಮ್ಮ ಹುಡುಗನ್ ಬಿಟ್ಟು ಹೆಂಗೋ ಬರ್ಲಿ? ಒಳ್ಳೆ ಕಮಾಯಿ ಐತಿ, ಬನ್ರಿ ಬೇಗ. ಕಮಾಯ? ಅಯ್ಯ, ಅದೇನು ಪೋಸ್ಟರ್ ಕಿತ್ತಾಕ್ತಾನೋ ಕಲ್ಲೇ ಕಿತ್ತಾಕ್ತಾನೋ ಗೊತ್ತಿಲ್ಲ ಕಣ. ಒಳ್ಳೆ ಜೋಡಿ, 10,000 ರೂಪಾಯಿ ಮಾತಾಡಿ ಇಟ್ಟಿದ್ದೀನಿ, ನೀವು ಬಂದು ಕುದುರಿಸ್ರೆ ಆಯ್ತು. Cómete la papa y déjame el cuy. Cómete la papa y déjame el cuy. Cómete la papa y déjame el cuy. Cómete la papa y déjame el cuy.
ವೆರಿ ಸ್ಮಾರ್ಟ್, ಥ್ಯಾಂಕ್ ಯು. ಜಲಜ ಸ್ನಾನಕ್ಕೆ ರೆಡಿನಾ? ರೆಡಿ ಇದೆ. ಬಾ ಇಬ್ರು ಹೋಗೋಣ. ಇನ್ ಮುಖಕ್ಕೆ ಬೆಂಕಿ ಹಾಕ. ಬೆಳಗ್ಗೆ ಎಲ್ಲಿಂದ ಬಂದ್ಬಿಡ್ತಾವು. ಏನ್ ಇವಳ ಮಕ್ಕಕ್ಕೆ ಸೂಪರ್ ಸ್ಟಾರ್ ಸಿಕ್ಬಿಡ್ತಾನೆ. ಸುಟ್ಟೋಗಿರೋ ಮಾಂಸ ಇದ್ದಂಗೆ ಅವಳೆ. ನನ್ನಂತ ಕೈಮಾ ಉಂಡೇನೆ ಬೇಡ ಅಂತವಳೆ. ಅಯ್ಯೋ ಲೇ, ಅಯ್ಯೋ ಗೂಬ ನನ್ ಮಗನೇ, ನನ್ನ ಮಿರರ್ ಎಲ್ಲ ಹೊಡೆದಾಕ್ಬಿಟ್ಟಲ್ಲೋ. ಅಯ್ಯೋ ಲೇ, ರಕ್ತ ಬರ್ತಾ ಇದ್ದಲ್ಲೋ. ಅಯ್ಯೋ ತಿರುಗಿ ರಕ್ತ ಕಣೋ. ನೀನೇನ್ ತಿಳಿದು ಮಾಡ್ತಾ ಇದೀಯೋ? ತಿಳಿದೇ ಮಾಡ್ತಾ ಇದೆಯೋ? ಗೂಬೇನೋ ದ್ರಾಬೇನೋ ಏನು ಗೊತ್ತಿಲ್ವೋ? ಏನು ಗೊತ್ತಾಗ್ತಾ ಇಲ್ವನೋ? ಇರೋ ಒಂದ್ ನಿಮಿಷ ಇರೋ. ಅದು ಯಾವ ತಾಯಿ ನಿನ್ನ ಹೆತ್ತಿದ್ಲೋ? ಅದೇನು ಪಾಪ ಮಾಡಿ ನೀನು ಹುಟ್ಟಿದ್ಯೋ ಲೋ? ಅದು ಮಿರರ್ ಹೊಡೆದು ನಿನ್ನ ಕೈಯಲ್ಲಿ ರಕ್ತ ಬರ್ತಾ ಇದೆ ಅಂದ್ರು ನಿನ್ಗೆ ರಕ್ತ ಅಂತ ಗೊತ್ತಾಗ್ತಾ ಇಲ್ವನೋ? ಅಯ್ಯೋ ಪಾಪಿ ಮುಂಡದೆ. ಕೂತ್ಕೊಳ್ಳೋ, ಕೂತ್ಕೊಳ್ಳೋ, ನಿನಗೆ ಹೇಳ್ಕೊಡ್ತೀನಿ, ಕೂತ್ಕೊಳ್ಳೋ. ಇರು. ನೋಡು ಇಲ್ಲಿ, ನೋಡು ಇಲ್ಲಿ, ನಿನ್ ಮುಖ ಕಾಣ್ತಾ ಇದೆ ನೋಡು, ನನ್ನ ಮುಖ ಕಾಣ್ತಾ ಇದೆ ನೋಡು. ನೀನು ನಾನು, ನೀನು ನಾನು. ಲೋ ದ್ರಾಬೆ, ಇದು ಮುಖ ನೋಡ್ಕೊಳ್ಳೋ ಕರಡಿ ಕಣೋ. ಅರ್ಥ ಆಯ್ತಾ? ತಗೋ ತಗೋ ಹಿಡ್ಕೋ. ಅರ್ಥ ಆಯ್ತಾ? ಏನ್ ಹೇಳಿದ್ರೆ ಒಂದೇ ತರ ನೋಡ್ಕೊಂಡು ನಿಂತಿರ್ತೀಯಲ್ಲ. ಅಯ್ಯ, ಆರಾಮ ಕೂತ್ಕೋ. ಲೇ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಬೇರೆ ಏನಾರು ಹೊಡೆದಾಕ್ಬಿಟ್ಯಾ? Cómete la papa y déjame el cuy. Cómete la papa y déjame el cuy. ಚಳಿ ಚಳಿ ಚಳಿಯಾ. ಓಹೋ, ಅಯ್ಯೋ ನನ್ ಬಟ್ಟೆ. ಯಾವ ಬೆಗ್ಗರ್ ನನ್ ಮಗ ತಗೊಂಡೋಗ್ಬಿಟ್ನಪ್ಪ. ಏನ್ ಮಚ್ಚ ಸಮಾಚಾರ? ಯಾವಾಗ್ಲೂ ಇದ್ದಿದ್ದೆ, ಈ ಕತ್ತೆ ಜನ್ಮ ಸಾಕು. ಹೇಳ್ತೀನಿ, ನಿನ್ ಮಗಳು ಸವಾಸ ನಂಗೆ ಬ್ಯಾಡ ಅಂದ್ರೆ ಬ್ಯಾಡ. ಏನ ನೀನ್ ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ. ನಿನ್ ಮಗಳು ದೊಡ್ಡ ಹೆಸ್ರುಗತ್ತೆ ಇದ್ದಂಗೆ. ಹೇಳು. ಒಳ್ಳೆ ಕಿಕ್ ಕೊಡ್ದೆ ಮಗ. ಮೊಬೈಲ್ ಬಂದ್ಮೇಲೆ ಈ ನನ್ನ ಮಕ್ಳಿಗೆ ಕಣ್ಣೇ ಕಾಣಿಸಲ್ಲ. ಸರ್ಕಾರ ಕೇಳಿ ಮೊದ್ಲು ಇದನ್ನೆಲ್ಲ ಬ್ಯಾನ್ ಮಾಡಿಸ್ಬೇಕು. ಅಯ್ಯಯ್ಯಪ್ಪ, ಇವನ ಏನ್ ಮಗ ಮೀಟರ್ ಆಫಾ? ಯಾಕೆ? ಅವನ್ಗೆ ಒಳ್ಳೆ ಕಿಕ್ ಕೊಟ್ಟೆ, ಇವ್ನ್ಗೆ ಕುಡಿಲಿಲ್ಲ? ನಾವು ಬ್ಯಾಕ್ ಕಿಕ್ ಮಾತ್ರ ಕೊಡ್ತೀವಿ. ಅವನು ಫ್ರಂಟ್ ಕಿಕ್ಕು, ಬ್ಯಾಕ್ ಕಿಕ್ಕು, ಸೈಡ್ ಕಿಕ್ಕು, ಒಟ್ಟಿನಲ್ಲಿ ಕಿಕ್ಕು. ಇವನೇನ್ ಬೆಟ್ಲಿನಾ ಜಟ್ಲಿನಾ? ಇವನು ಬರೀ ಲೀ. ಇವನ್ ಬಗ್ಗೆ ನಿನ್ಗೆ ಗೊತ್ತು? ಇವನು ಇದಕ್ಕೂ ಮುಂಚೆ ಕಾಸು ತೊಟ್ಟಿ ಹತ್ರ ಬಿದ್ದಿದ್ದ. ಆವಾಗ ಅಯ್ಯೋ
ಚೆನ್ನಾಗಿದ್ಯಾ ಚೆನ್ನಾಗಿದಾ ಚೆನ್ನಾಗಿದಾ ತಿನ್ಬಿಡ್ತಾನ ಏನು ತೆಗ್ಬಿಡ್ತಾನ ತೆಗೆಯಕ್ಕೆ ಬರಲ್ಲ ಅಯ್ಯಯ್ಯೋ ಕಡೆ ತೆಗ್ದೇ ಬಿಟ್ಟ Jumping, bumping, bumping, thumping, gilly gilly yo. ಬಾರೋ ಬಾರೋ ನಮ್ಮ ಅಡ್ಡ ಬಂತು ಬಾರೋ ಹಲೋ ಬೇಕಿಂಗ್ ಮಾಸ್ಟರ್ Jumping, bumping, bumping, gilly gilly yo. ಅಯ್ಯೋ ಬೆಗ್ ಮಾಡಕ್ಕೆ ಎಷ್ಟು ಕರೆಕ್ಟ್ ಆಗಿ ಹುಟ್ಟಿದ್ಯೋ ಸೂಪರ್ ಆಗಿದ್ಯಾ ಏನ್ ಪರ್ಸನಾಲಿಟಿ ಏನ್ ಹೈಟು ಅಯ್ಯೋ ಇವನೇ ಭಿಕ್ಷುಕರ ಯುವರಾಜ ಮಾಸ್ ಮಹಾರಾಜ ಚಿಲ್ಲರೆ ಕಾಸಿನ ಚಕ್ರವರ್ತಿ ಇನ್ಮೇ ಅವನ ಅನಾಥರ ಸಿನಿಮಾದಲ್ಲಿ ಉಪೇಂದ್ರ ತಂಗೆ ಓಡಿನ ಹೊಡಿತಾನೆ ಕಾಡಿನ ಕಡಿತಾನೆ ಹೇಳ್ರ ಕೆಲಸ ಚೆನ್ನಾಗಿ ಮಾಡ್ತಾನೆ ವಾ ಬರಲ್ಲ ಹಾಯ್ ಮಂದಾರ ಹಾಯ್ ಹೌ ಆರ್ ಯು ಲೆಟ್ಸ್ ಗೋ ಹೊರಡೋಣ ಸುಲಲಿತ ಸರಾಗ ಮಂದಾರ ಪುಷ್ಪ ಎಷ್ಟೊಂದು ಸುಂದರ ಅಯ್ಯೋ, ನಾಚಿಕೆ.
ಮೂರು ಬಿಟ್ಮೇಲೆ ನಾಚ್ಕೋಬಾರ್ದು ಸಾಹೇಬ್ರೆ. ಬಿಡೋಕೆ ಬೇರೆ ಏನಾದ್ರೂ ಇದೆಯಾ ಅಂತ ಹುಡುಕ್ಬೇಕು. ಏಯ್ ಯಾಕೆ ವಾಯ್ಸ್ ಒಂಥರ ಬರ್ತಿದೆ? ನಾನ್ ಟಿಪ್ಸ್ ಕೊಡಲ್ಲ ಅಂತನ ಅಥವಾ ಬಿಟ್ಟಿದ್ದನ್ ಮಗ ಅಂತನ? ನಾನೇ ನಿಮ್ಮ ಹತ್ರ ದುಡ್ಡು ಮಾಡ್ಬೇಕು ಅಂತ ಬಂದಿಲ್ಲ, ಇಷ್ಟಪಟ್ಟೇ ಬಂದಿದ್ದು. ದುಡ್ಡು ಬೇಡ, ಹಾಗಾದ್ರೆ ಬೇರೆ ಏನೋ ಬೇಕಿರ್ಬೇಕಲ್ಲ? ಕೇಳು, ಪರವಾಗಿಲ್ಲ. ಏನೂ ಇಲ್ಲ. ಪರವಾಗಿಲ್ಲ, ಕೇಳೆ. ನಾನು ಕಾಳಿಂಗನ್ ಬಗ್ಗೆ ತಿಳ್ಕೋಬೇಕು. ಬೊಚ್ಚು ಬಾಗಿದ್ದೆ ಚುಚ್ಚು ಚಿನ್ನಂಗಾಯ್ತು. ಕಾಳಿಂಗನ್ ಬಗ್ಗೆ ನಿನಗೆಲ್ಲ ಗೊತ್ತಲ್ಲ, ನಾನೇನ್ ಹೇಳೋದು? ಆದ್ರೆ ಇಂಟರ್ನ್ಯಾಷನಲ್ ಆಕ್ಟಿವಿಟೀಸ್, ಟೆಲ್ ಮಿ ಐ ಲವ್ ಯು. ಕಾಳಿಂಗ ಅನ್ನೋ ದೊಡ್ಡ ಸರ್ಪದ ಹಿಂದೆ ಶೇಕ್ ಅನ್ನೋ ದೊಡ್ಡ ಹುತ್ತನೇ ಇದೆ. ಮಾಫಿಯಾದ ಎಲ್ಲ ಆಕ್ಟಿವಿಟೀಸ್ನು ದುಬೈನಿಂದಾನೇ ಕಂಟ್ರೋಲ್ ಮಾಡ್ತಾನೆ. ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ. ನಮ್ಮಂಥವ್ರಿಗೆ ಲಕ್ಷ ಗಟ್ಟಲೆ ಕೊಡ್ತಾರೆ. ಇಲ್ಲೀಗಲ್ ಆಗಿ ಹುಡುಕಿದ್ರು ಏನೂ ಸಿಗಲ್ಲ. ಶೇಕ್, ದುಬೈ ಶೇಕ್. ಇನ್ನೊಂದು ಸರಿ ನನ್ನ ನಂಬಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬನ್ನಿ ಹೋಗೋಣ. ನೀನ್ ಮುಂದೆ ಹೋಗು, ನಾನು ಹಿಂದೆ ಬರ್ತೀನಿ. ಪೊಲೀಸ್ ಅಲ್ವಾ? ಓಕೆ, ಬಾಯ್. ಬಾಯ್. ಹೆಣ್ಣಾಗಿ ಹುಟ್ಟಬಾರ್ದು ಅಂತಾರೆ. ಹುಟ್ಟಿದ್ರೆ ಸಮಾಜಕ್ಕೊಂದೊಳ್ಳೆ ಹೆಣ್ಣಾಗಿ, ಹೆತ್ತೋರ್ಗೆ ಪ್ರೀತಿಯ ಮಗಳಾಗಿ, ಕಟ್ಕೊಂಡವನಿಗೆ ಒಳ್ಳೆ ಹೆಂಡತಿಯಾಗಿ ಬಾಳ್ಬೇಕು ಅನ್ನೋದೇ ಪ್ರತಿ ಹೆಣ್ಣಿನ ಆಸೆ. ಆದ್ರೆ ಆ ಪುಣ್ಯ ನನಗಿಲ್ಲ. ನಾನ್ ಕೆಲ್ಸಕ್ಕೆ ಅಂತ ಬಂದು ಒಂದೇ ವಾರದಲ್ಲಿ ಈ ಕಾಳಿಂಗನ್ಗೆ ಬಲಿಯಾದೆ. ವಿಷಯ ಆಗೋದೆ. ನನ್ನ ಹತ್ರ ಬರೋರು ದೇಹ ನೋಡ್ತಾ ಇದ್ರೆ ಹೊರತು ಮನ್ಸನ್ ಯಾರು ನೋಡ್ಲೇ ಇಲ್ಲ. ನಿನ್ ಕಣ್ಣಲ್ಲಿ ಮಾತ್ರ ಪ್ರೀತಿ ಕಾಣಿಸಿತು. ನಿನ್ ಮೇಲ್ ನನ್ ನಂಬಿಕೆ ಇದೆ. ಈ ಕಾಳಿಂಗನ ಹತ್ರ ಸಿಕ್ಕಾಕೊಂಡಿರೋ 100 ಜನ ಹೆಣ್ಮಕ್ಳಿಗೆ ಅಲ್ಲಿಂದ ಮುಕ್ತಿ ಸಿಗ್ಬೇಕು. ಈ ಮಾಫಿಯಾಗ್ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ ಈ ಮೆಮರಿ ಕಾರ್ಡಲ್ಲಿದೆ. ಅವನ ಸರ್ವನಾಶ ನಿಮಗೆ ಆಗ್ಬೇಕು. ತಗೊಳ್ಳೋ, ತಗೋ, ತಗೋ.
ಅಲ್ವಾ ಬಿತ್ತುದಲ್ಲ ಲೆಕ್ಕರ ಬಲ್ಲಿ ಬಾಸ್ ಪಡೆದ ಕೈಂಡನು ಇಷ್ಟೇನ ಫಿನಿಶ್ ಮನ್ಪುಗ ನನ್ನ ಮಕ್ಳು ಓಡೋಗ್ಬಿಟ್ರು ನಾನ್ ಬಂದ್ಮೇಲೆ ಇರ್ತಾರ ಯಾರೋ ನೀನು ಮನೆ ಕಾಯೋದ್ಬಿಟ್ಟು ಫೈಟಿಂಗ್ ನೋಡ್ತಾ ಇದೀಯಾ ಈ ಪಾರ್ಟಿ ನನಗ್ ಗೊತ್ತು ಅದಕ್ಕೆ ಬಂದೆ ಡ್ಯಾಡಿ ಡ್ಯಾಡಿ ಏನಾಯ್ತು? ನಿಮ್ ಡ್ಯಾಡಿ ಫೈಟ್ ಮಾಡಿ ಇವನ್ನ ಕಾಪಾಡ್ಬಿಟ್ಟ. ಏನ್ ಡ್ಯಾಡಿ ನೀವ್ ಮಾಡಿದ್ದು? ನಮ್ಮನ್ನ ಕಡಿದು ನಮ್ಮ ಮಾಂಸ ತಿನ್ನೋ ಮನುಷ್ಯನ್ನೇ ಕಾಪಾಡ್ತೀಯ? ಏಯ್ ಟಗರು ನಿನ್ ಮಗನ್ಗೆ ಆನ್ಸರ್ ಮಾಡು. ವಿಶ್ವಾಸ ನಿಮ್ಗೆ ಅಲ್ಲ ನಮ್ಗೂ ಇದೆ. ಯಾಕ್ರಿ ಯಜಮಾನ್ರೆ ಬೆಳಿಗ್ ಬೆಳಿಗ್ಗೆ ನಮ್ಮ ಹುಡುಗನಿಂದ ಬಿದ್ದಿದ್ದೀರಾ? ಮೊದ್ಲು ಮರಿ ಕೊಡೋ, ಆಮೇಲೆ ಹೇಳ್ತೀನಿ. ಕೊಡ ಇಲ್ಲಿ ಹಿಡ್ಕೊಳ್ಳ. ಏನ ಮಗ ಇದೆಲ್ಲ ಏನಾಯ್ತ್ರಿ? ನಮ್ಮ ಅರ್ಕೆ ಮರ್ಯಾನ ಎತ್ತಕೊಂಬಂದವನೆ. ಎಷ್ಟ್ ದಿಮಾಕ್ ಇರ್ಬೇಕು ಇವನಿಗೆ. ದೇವ್ರ ವಿಚಾರದಲ್ಲಿ ಆಟ ಆಡ್ತಾವನೆ. ಅಲ್ಲ ರೀ, ಅದೇನು ಪ್ರಪಂಚನ ನೋಡಿಲ್ಲ, ಒಂದ್ ಸಣ್ಣ ನೋವು ನೋಡಿಲ್ಲ ಅಂತದ್ರಲ್ಲಿ ಹೋಗಿ ಹೋಗಿ ಮಚ್ಚಲ್ ಕತ್ತರಿಸ್ತೀರಂತಿರಲ್ಲ. ಅಲ್ಲ ಇದ್ ನಾನೇ ಅಲ್ಲ, ನಿಮ್ ದೇವ್ರಾದ್ರೂ ಹೋಗ್ತಾನ? ಹೌದೌದು. ನಮ್ ದೇವ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಆಮೇಲೆ ಸರಿ ಇರಲ್ಲ. ಏನ್ ಕಾನೂನು ಹೇಳುತ್ತಾ ಮರಿ ಕಡಿಬಾರ್ದು ಅಂತ? ಮರಿಯೋದು ಅರ್ಥ ಮಾಡ್ಕೊಳ್ರಿ. ನಮ್ ಜಾತಿಯಲ್ಲಿ ಇದು ಪದ್ಧತಿ. ಕಡ್ದೆ ಕಡಿತೀವಿ, ಮಾಡೇ ಮಾಡ್ತೀವಿ. ಕಡಿತೀವಿ. ನಾನ್ ಜಾತಿ ಬಗ್ಗೆ ಮಾತಾಡಕ್ ಇಷ್ಟ ಪಡಲ್ಲ. ಅದಿನ್ನು ಸಣ್ಣ ಮರಿ, ಕಡಿಬಾರ್ದು ಅಷ್ಟೇ. ಏನಪ್ಪ ಅನ್ಯಾಯ ಇದು? ನಿಲ್ಸಯ್ಯ, ಈ ಹುಡುಗ ಹೇಳ್ತಿರೋದು ನಿಜ. ಇದಿನ್ನೂ ಮರಿ, ಈಗ್ಲೇ ಬಲಿ ಕೊಡೋದ್ ಬೇಡ. ನಿಮಗ್ ಬಲಿ ಕೊಡ್ಲೇಬೇಕು ಅಂತಿದ್ರೆ ಮುಂದ್ ವರ್ಷ ದೊಡ್ಡದಾಯ್ತದೆ, ಆಗ ಬಲಿ ಕೊಡಿ. ಆದ್ರೆ ಈಗ ಬೇಡ. ಆಯ್ತ್ರಯ್ಯ, ನೀವ್ ಹೇಳ್ತಾ ಇದ್ರಂತ ಒಪ್ಕೋತಾ ಇದೀವಿ. ಸರಿ, ಏನಿರಪ್ಪ. ಅವತ್ತು ನನ್ನನ್ ಕಾಪಾಡ್ದ, ಇವತ್ತು ನಾನ್ ಕಾಪಾಡ್ದೆ. ಜೀವಕ್ಕೆ ಜೀವ, ಹಳ್ಳಿಲೇ ಆರಾಮಾಗಿರ್ಬೋದಿತ್ತು. ಇಲ್ಲಿಗೆ ಯಾಕೆ ಬಂದ? ಇವಾಗಿನ ಕಾಲದ ಹುಡುಗರು ತಪ್ಪು ಅಂತ ಗೊತ್ತಿದ್ರು ಅದನ್ನೇ ಮಾಡ್ತಾರೆ. ಆದ್ರೆ ಇವನು ಅದಕ್ಕೂ ಮೀರಿ ದೊಡ್ಡ ತಪ್ಪೇ ಮಾಡ್ದ. ಏನ್ ತಪ್ಪು ಮಾಡ್ದ? ಏನ್ ಮಾಡ್ದ? ಲವ್ ಮಾಡ್ದ. ಈ ಮರಿ ಪ್ರಾಣ ಕಾಪಾಡಿ ಅದ್ರ ಪಾಲ್ಗೆ ನೀ ದ್ಯಾವ್ರಾಗ್ಬಿಟ್ಟೆ. ಆ ಭಗವಂತ ನಿನ್ ಒಳ್ಳೇದ್ ಮಾಡ್ಲಪ್ಪ. ನಿನ್ನಂತವನು ಊರ್ಗೊಬ್ಬ ಇರ್ಬೇಕು ಕಣಪ್ಪ. ಎಲ್ಲೋ ಅಂಜಿ ಅವನು ಮಂಡ್ಯದ ಗಂಡು
ತುತ್ತೂರು ತುತ್ತೂರು. ಅಯ್ಯ ನೀನ್ಲೇ ತಲೆ ತುಂಬಾ ಪಕ್ಷಿಧಾಮ ಮಾಡ್ಕೊಂಡಿದ್ಯಲ್ಲ ಆಫ್ರಿಕಾ ಅರ್ಕಸ್ಬಿ ನನ್ನ ಮಗನೇ ಮೊದ್ಲು ಸ್ನಾನ ಮಾಡು. ಸ್ನಾನ ಆಯ್ತು ಎಲ್ಲ ಆಯ್ತು. ಬಾಲ್ ದೇವಸ್ಥಾನದಲ್ಲಿ ಚಾರ್ಲಿ ಕರಿತಿದ್ದಾನೆ. ದೇವಸ್ಥಾನನ ಪ್ರಸಾದ ಖಾಲಿ ಆಗ್ಬಿಡುತ್ತೆ, ನಡಿ ಬೇಗ ಹೋಗೋಣ, ಆಮೇಲೆ ಬಂದು ಸ್ನಾನ ಮಾಡ್ತೀನಿ. ಬೇಗ ಬಾ. ದೇವ್ರೇ 100 ಕಾಲ ಚೆನ್ನಾಗಿರಪ್ಪ. ಎಲ್ಲ ಬ್ರೇಕ್ಫಾಸ್ಟ್ ಇಲ್ಲಿಗೆ ಬಂದ್ಬಿಟ್ಟವ್ರೆ. ಸ್ವಾಮಿಗಳೇ ಪ್ರಸಾದ ಕೊಟ್ಕೊಟ್ಟು ಬೇಜಾರಾಗಿದೆ. ಹೌದೌದು, ಏನ್ ಮಾಡೋದಪ್ಪ, ಮೈಂಡ್ ಫ್ರೆಶ್ ಮಾಡ್ಕೊಂಬನ್ನಿ. ಇಷ್ಟ ಅರ್ಥದಿರತ್ತು. ಏಯ್ ಪ್ರಸಾದ ಬೇಕು ಅಂದ್ರೆ ಎಲ್ಲ ಲೈನಿಗೆ ಬರ್ಬೇಕು, ಹೋಗ್ರ ಹಿಂದೆ. ಒಬ್ಬೊಬ್ರೆ ಬಂದ್ರೆ ಮಾತ್ರ ಪ್ರಸಾದ ಕೊಡೋದು, ಕೈ ಎತ್ತಿ ಎಲ್ಲ. ಹೆಂಗೆ ಓನ್ಲಿ ಒನ್ ಸ್ಮಾಲ್ ಕ್ಯಾನ್ ಡೂ ಬಿಗ್ ಥಿಂಗ್ಸ್. ಚಿಕ್ಕ ಮೀನ್ ಹಾಕ್ಬಿಟ್ಟು ದೊಡ್ಡ ಮೀನ್ ಹಿಡಿದು ಅಂದ್ರೆ ಹಿಂಗೆ. ತಗೊಳ್ಳಿ ಪ್ರಸಾದನ. ನಿನಗೂ ಕೊಡ್ತಾನೆ ನಂಗೂ ಕೊಡು. ಕೊಟ್ಟ ದೇವ್ರ ಪ್ರಸಾದ ಸ್ವಲ್ಪ ಜಾಸ್ತಿ ಕೊಡ. ತಗೋ. ಅರ್ಚಕನ್ ಬಕೆಟ್ ಹಿಡ್ದು ಒಂದ್ ಬಕೆಟ್ ಪ್ರಸಾದ ತಂದಿದ್ದೆ, ಅಮೇಶ್ ಬಿಡ. ತಿನ್ನು. ಇಲ್ಲಿಟ್ಟಿರ್ತೀನಿ, ಎಷ್ಟು ಬೇಕಾದ್ರೂ ತಿನ್ನು. ಲೋ ಮಗ, ನೀನ್ ಕ್ರಿಶ್ಚಿಯನ್ ಆಗಿದ್ರು ನಮ್ ದೇವಸ್ಥಾನಕ್ಕೆ ಬರ್ತೀಯಾ, ಪೂಜೆನೂ ಮಾಡಿಸ್ತೀಯಾ, ಪ್ರಸಾದನೂ ತಿಂತೀಯಾ. ಹೆಂಗೋ ಇದೆಲ್ಲ? ನೋಡ್ ಮಗ, ಈ ಭೂಮಿ ಮೇಲೆ ಪ್ರಾಣಿಗೆ ಪಕ್ಷಿಗೆ ಪ್ರತಿಯೊಂದರಲ್ಲೂ ಆತ್ಮ ಇರುತ್ತೆ. ಆ ಆತ್ಮನೇ ನಿಜವಾದ ದೇವ್ರು. ಯಾವ ನನ್ ಮಗನಿಗೂ ದೇವ್ರು ಕಾಣಲ್ಲ. ಹಸುನಲ್ಲಿ ಹಾಲಾಗಿ, ಎಳ್ನೀರಲ್ಲಿ ನೀರಾಗಿ, ಮಗುವಲ್ಲಿ ನಗುವಾಗಿ, ಹಾಗೆ ಎಲ್ರಿಗೂ ತಾಯಿಯಾಗಿ ದೇವ್ರು ಕಾಣ್ತಾನೆ. ಸೂಪರ್ ಮಗ. ತಿಳ್ಕೊಳ್ಳಿ ದಡ್ಬಡತವ. ಆಮೇಲೆ ಏನಪ್ಪ ಬಂದ ಮಗ ಕಡಿ ಕೊಟ್ಟು ಪ್ರಸಾದದ ಪಾತ್ರನೇ ಎತ್ಕೊಂಡು ಹೋಗ್ಬಿಟ್ಟಿಯಲ್ಲ. ಒಂದ್ ನಿಮಿಷ ಎಲ್ಲ ಮುಗಿಸ್ಬಿಟ್ರೆ ನಾಳೆನೂ ಬರ್ತೀನಿ. ಏಯ್, ಏನೇ ಅದು ಬಗ್ಗಿ ಬಗ್ಗಿ ಅಷ್ಟೊಂದು ಡೀಪಾಗಿ ಅವನೇ ನೋಡ್ತಿದ್ದೆ? ಏನೂ ಇಲ್ಲಪ್ಪ. ಬಿಟ್ರೆ ಅವನ್ನೇ ತಿನ್ನಕ್ ಬಿಡ್ತಾಳೆ. ಯಾರು? ಏನೂ ಇಲ್ಲ, ಮೊನ್ನೆ ಒಂದ್ ಜೀವ ಉಳಿಸ್ದ ಅಲ್ವಾ, ಅವನೇನಾ ಅಂತ ನೋಡ್ತಾ ಇದ್ದೀನಿ. ನಿನ್ ಬಾಯಿಂದ ಸುಳ್ಳೆ ಎಷ್ಟು ಸುಂದರವಾಗಿ ಬರ್ಬೇಕಾದ್ರೆ ಇನ್ ನಿಜ ಎಷ್ಟು ಸುಂದರವಾಗಿ ಬರ್ಬೇಡ. ಏನೂ ಇಲ್ಲ. ನಾನು ಹೇಳ್ತೀನಿ. ಹಾಯ್, ನಾನ್ ಲೀನಾ? ಯಾ, ನೀವಂದ್ರೆ ನಂಗೆ ತುಂಬಾ ಇಷ್ಟ. ನನ್ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ಅದು ನಮ್ಮಕ್ಕನ ಹೆಸರು ಲೀಲಾ, ಮಹಾರಾಣಿ ಕಾಲೇಜು PGಯಲ್ಲಿ ಇರ್ತಾಳೆ. ರಜಾ ಇದ್ರೆ ಊರಿಗೆ ಬರ್ತಾಳೆ. ಮಲ್ಗೆ ಹೂವ ಅಂದ್ರೆ ತುಂಬಾ ಇಷ್ಟ. ನನಗೆ ಚಾಕ್ಲೇಟ್ ಅಂದ್ರೆ ಇಷ್ಟ. 1.5 ವರ್ಷದಿಂದ ನೀನ್ ಹಿಂದೆ ಬಿದ್ದಿದ್ದೀನಿ ಗೊತ್ತಾ? ಪಿತನ ಸುತನ ಪವಿತ್ರ ಆತ್ಮದಲ್ಲಿ ನೀನು ಭೂಮಿಯನ್ನು ವ್ಯವಸಾಯ ಮಾಡುವಾಗ ಇನ್ನು ಮೇರೆ ಅದು ತನ್ನ ಸಾರವನ್ನು ಕೊಡುವುದಿಲ್ಲ. ನೀನು ಭೂಮಿಯಲ್ಲಿ ಅಲೆದಾಡುವವನಾಗಿಯೂ ತಿರುಗಾಡುವವನಾಗಿಯೂ ಇರುವಿ ಎಂದನು. ಆಗ ಹೋಗಿ ಪ್ರಭುಗಳ ಆಶೀರ್ವಾದ ಪಡಿ, ಎಲ್ಲ ಒಳ್ಳೆದಾಗತ್ತೆ. ಹೋಗ್ಬಮ್ಮ. ಆಯ್ತಮ್ಮ. ಭೂಮಿಯಲ್ಲಿ ಅಲಿಯುವವನು ತಿರುಗಾಡುವವನು ಆಗಿರಬೇಕು. ಪಿತನ ಸುತನ ಪವಿತ್ರ ಆತ್ಮದಲ್ಲಿ ಆಮೆನ್. ಫಾದರ್. ಯೆಸ್. ಓ ಯು ಮೈ ಚೈಲ್ಡ್, ಹೌ ಮೇ ಐ ಹೆಲ್ಪ್ ಯು? ನನ್ ಮಗುಗೆ ತುಂಬಾ ಹುಷಾರಿಲ್ಲ. ನೋವಿಂದ ನರಳ್ತಾ ಇದೆ. ನನ್ ಮಗುನ ನೀವೇ ಕಾಪಾಡಬೇಕು. In the name of Jesus, Lord Jesus is the savior of the world. ಪವಿತ್ರಾಲಯಕ್ಕೆ ನೀವು ಬಂದಾದ್ಮೇಲೆ ಕರ್ತನ ಕೃಪೆ ನಿಮ್ಮಲ್ಲಿ ಸದಾ ಇರುತ್ತೆ. ಬಡವ್ರಿಗೆ ಸಹಾಯ ಮಾಡ್ತೀರಂತ ಗೊತ್ತಾಯ್ತು ಫಾದರ್, ಅದಕ್ಕೆ ಬಂದಿದ್ದೀನಿ. ಪವಿತ್ರಾಲಯದಲ್ಲಿ ನೀವು ಬಂದು ನಿಂತಿದ್ದೀರಿ, ಕರ್ತನ ಕೃಪೆ ನಿಮಗೆ ಸಿಕ್ಕಿದ ಹಾಗೆ. ಮುಂದಿನ ವಾರ ನಮ್ಮ ಧರ್ಮಗುರುಗಳು ಬರ್ತಿದ್ದಾರೆ. ಅವ್ರ ಅನುಜ್ಞೆಯನ್ನು ನೀವು ಪಾಲಿಸಿದ್ದೆ ಆದ್ರೆ ಪ್ರಭುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಸುವಾರ್ತೆಯನ್ನೇ ಕೇಳ್ತೀರಿ. ಆಯ್ತು, ಮನೆಯವ್ರನ್ನ ಕರ್ಕೊಂಡ್ ಬರ್ತೀನಿ ಫಾದರ್. ನಿಮ್ಮ ಮನೆಯವರಷ್ಟೇ ಯಾಕೆ, ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು ಕರ್ಕೊಂಡು ಬನ್ನಿ. ನಿಮ್ಮಂಥವರ ಆಗಮನಕ್ಕಾಗಿಯೇ ಸೇಕ್ರೆಡ್ ಅಬೋರ್ಡ್ನ ಈ ದ್ವಾರಗಳು ಸದಾ ತೆರೆದಿರುತ್ತವೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಜಯ ನಾರಾಯಣ ನಮೋಸ್ತುತೆ
ಬೆಳಗ್ಗೆ ಕಾಗೆ ಕೂಗ್ತಾ ಇತ್ತು. ಅವಾಗ್ಲೇ ನಾನು ಅನ್ಕೊಂಡೆ ನಮ್ಮ ಮನೆಗೆ ಯಾರೋ ಬರ್ತಾರೆ ಅಂತ. ನೋಡೋದು ನೀನೇ ಬಂದಿಲ್ಲ. ಅಮ್ಮ ಅಂದ್ರೆ ಅಮ್ಮ, 100% ಅಮ್ಮ. ಅದೇ ಎಣ್ಣೆ ಸ್ನಾನ, ಅದೇ ತುಳಸಿ ಪೂಜೆ, ಅದೇ ವಾಂಗಿ ಬಾತು, ಇದನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಎಲ್ಲ ಮಾಡ್ಕೊಡ್ತೀನಿ ಬಾರೆ. ಹಾಯ್ ವಿನು ಡಾರ್ಲಿಂಗ್. ಅಮ್ಮ ಗಾಡಿ ಎತ್ತು, ಅಪ್ಪ ಕರೀತಾ ಇದಾರೆ. ಬಾರ ಇಲ್ಲಿ. ನಾನು ಅಮ್ಮನ್ ಕರ್ಕೊಂಡು ಹೋಗ್ಬೇಕು. ಅಮ್ಮ, ನಿನ್ ಕುಲ್ಪುತ್ರಂಗ್ ಇನ್ನೂ ಗಾಡಿ ಓಡ್ಸೋ ಹುಚ್ಚ ಹೋಗಿಲ್ವಾ? ಅಯ್ಯೋ ಇಲ್ಲ, ಇನ್ನು ಹುಚ್ಚು ಜಾಸ್ತಿ ಆಗಿದೆ ಕಣೆ. ಬೇಗ ಹತ್ತಮ್ಮ. ಏನ್ ನಾನು ಬರ್ಲೇನೋ? ತ್ರಿಬಲ್ ರೈಡಿಂಗ್ ಹೋದ್ರೆ ಪೊಲೀಸ್ ಅವರು ಹಿಡಿತಾರೆ. ನಿಮ್ಮ ಅಪ್ಪ ಕಟ್ತಾನ 100 ರೂಪಾಯಿನ. ನೀವಿಬ್ರು ನಡ್ಕೊಂಡ ಬನ್ನಿ. ನೋಡಮ್ಮ ನಿನ್ ಮಗನ್ನ. ಬಾ ಒಳಗೆ ಹೋಗೋಣ. ನಡಿ. ಶಂಕರಪ್ಪನವರೇ ನಮಸ್ಕಾರ. ನಮಸ್ಕಾರಮ್ಮ. ಸರ್, ನಿಮ್ಗೆ ಕೃಷಿ ಹೇಗೆ ಒಲ್ದು ಬಂತು? ರೈತನಾಗಿ ನಿಮ್ ಪ್ರಯಾಣ ಹೇಗೆ ಸರ್? ನಮ್ಮ ಪೂರ್ವಿಕರು ತಲತಲಾಂತರದಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಮ್ ಮನೆಯವ್ರ ಸಪೋರ್ಟ್ ಹೇಗಿದೆ ಶಂಕರಪ್ಪನವರೇ ನಿಮ್ಗೆ? ಮನೆಯವರು, ನಮ್ಮ ಹೆಂಡತಿ, ಮಕ್ಕಳು, ಕೆಲಸದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ ಮನೆ ನೋಡಿದಾಗೆ ನಮ್ಗೆ ಅನ್ಸ್ತು ಹಸುಗಳು, ಕರುಗಳು ಒಂಥರ ಗೋಶಾಲೆ ನೋಡಿದಾಗೆ ಆಯ್ತು. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಹಿಂದೂಸ್ತಾನದಲ್ಲಿ ನಾವು ಗೋವಿಗೆ ತಾಯಿ ಸ್ಥಾನ ಕೊಟ್ಟಿದ್ದೇವೆ. ಎದೆಹಾಲು ಕೊಟ್ಟು ಬೆಳೆಸೋ ತಾಯಿನ ನಾವು ಹೇಗೆ ನೋಡ್ಕೋತೀವೋ ಹಂಗೆ ಹಾಲು ಕೊಡೋ ಗೋಮಾತೆಯನ್ನು ನೋಡ್ಕೋತೇವೆ. ಕೊನೆಯದಾಗಿ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ನಮ್ಮ ಹಿಂದೂಸ್ತಾನದಲ್ಲಿ ಹಾಲು ಕುಡಿದು ಹಸುವಿನ ಗಂಜಲನ ತಲೆ ಮೇಲೆ ಹಾಕೊಂಡು ಜೀವನ ಮಾಡ್ತೀವಿ. ಈ ದೇಶದಲ್ಲಿ ಒಂದೇ ಒಂದು ಹನಿ ರಕ್ತ ಗೋಮಾತೆಯಿಂದ ಕೆಳಗೆ ಬೀಳೋದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ನಿಮಗೆ ಗೋಮಾಂಸ ತಿನ್ಲೇಬೇಕು ಅಂತಿದ್ರೆ ಈ ದೇಶ ಬಿಟ್ಟು ಹೊರಗಡೆ ಹೋಗ್ತೀನಿ. ಈ ದೇಶದಲ್ಲಿ ನೀವು ಪುಣ್ಯಕೋಟಿನ ಪೂಜೆ ಮಾಡಿ ಪುಣ್ಯ ಕಟ್ಗಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ ಶಂಕರಪ್ಪನವರೇ. ನಮಸ್ತೆ. ಕ್ಯಾಮ್ರಾಮನ್ ರವಿ ಅವ್ರ ಜೊತೆ ಖುಷಿ. ಅಪ್ಪಾ ಎಷ್ಟು ಚೆನ್ನಾಗಿ ಮಾತಾಡಿದ್ರಿಪ್ಪ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೋ ಗ್ರೇಟ್ ಪಾ. ಅಂಬಾನ ಕಾಪಾಡಿ ಅಂದ್ರಿ ಅಲ್ಲಪ್ಪ. ಯಜಮಾನ್ರೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಹ್ಞೂನ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರ. ನನ್ನ ಮಾತು ಕೆಲವರಿಗೆ ಕಹಿ ಅನ್ನಿಸ್ಬೋದು, ಆದ್ರೆ ಸತ್ಯ ಯಾವಾಗಲೂ ಕಹಿಯಾಗೇ ಇರುತ್ತೆ. 1 2 3 4 5 6 Come on, change your legs. 10 ರಾಜು ಬೈಲಿ. 1 2 3 4 ಹೇ, ವೆಲ್ಕಮ್ ಟು ಲೀ ಅಕಾಡೆಮಿ. ನೀವೇನ್ರಿ ಇಲ್ಲಿ? ಅಬ್ಬಬ್ಬಬ್ಬಬ್ಬ, ಇವತ್ತು ನಮ್ಮ ಸ್ಕೂಲ್ಗೆ ಕಳೆ ಬಂತು. ಇವರು ನಮ್ಮ ಹುಡುಗಿ ಪ್ರಶಾಂತ್ ಅಂತ. ಹಾಯ್. ಹೇ ಹಾಯ್, ಹೇಗಿದ್ದೀರಾ ಬಾಸ್? ನಾವು ಸೇರ್ಕೋಬೋದಾ ನಿಮ್ ಸ್ಕೂಲ್ಗೆ? ಓ ಎಸ್, ಆರಾಮಾಗಿ. ಮದುವೆ ಆದ್ಮೇಲೆ ಫುಲ್ ಮಾರ್ಷಲ್ ಆರ್ಟ್ಸ್ ಬೇಕೇ ಬೇಕಲ್ವಾ? ಆದ್ರೂ ಬಾಸ್, ಈ ಹಳ್ಳಿ ಸ್ಕೂಲ್ ಓಪನ್ ಮಾಡೋದಕ್ಕಿಂತ ಸಿಟಿಲ್ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದಿತ್ತಲ್ವಾ? ಇಲ್ಲ ಪ್ರಶಾಂತ್ ಅವರೇ, ನಂಗೆ ದುಡ್ಡಿನ ಆಸೆ ಇಲ್ಲ. ಇದ್ರ ಮೇಲೆ ನಂಗೆ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಕಲ್ತು ಇಷ್ಟಪಟ್ಟು ಹೇಳ್ಕೊಡ್ತಾ ಇದ್ದೀನಿ. ಓಕೆಲಿ, ಮುಂದಿನ ತಿಂಗಳು ನಮ್ಮ ಮದ್ವೆ ಇದೆ. ಖಂಡಿತವಾಗ್ಲೂ ಬರ್ಬೇಕು. ಖಂಡಿತ. ತಗೊಳ್ಳಿ, ನಿಮ್ ಮದ್ವೆಗೂ ನಾವು ಬರ್ತೀವಿ. ಎಲ್ರಿ ಮದ್ವೆ? ನಮ್ಮ ಹುಡುಗಿನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹುಡುಗಿನ ಯಾರ್ರೀ ಹುಡುಗಿ? ಲೀ ಅಂತ. ಲೀನಾ? ಎಸ್. ಅಲ್ಲ ರೀ, ನಿಮ್ಮ ಹೆಸರು ಲೀ, ಈ ಸ್ಕೂಲ್ ಹೆಸರು ಲೀ, ನಿಮ್ ಹುಡುಗಿ ಹೆಸರು ಲೀನಾ? ಎಸ್. ಲೀನಾ ಇಲ್ಲ ಲೀಲಾನಾ? ಅಮ್ಮ, ಇದ್ಯಾಕ್ ಲಾಂಜಿ ಜಂಪ್ ಮಾಡೋದ್ ಬಿಟ್ಟು ಆ ಕಡೆಯಿಂದ ಬರ್ತಾ ಇದ್ಯಾ? ಗಂಡಸ್ರ ಕೈಯಲ್ಲಿ ಮಾತ್ರ ಜಂಪ್ ಮಾಡಕ್ಕಾಗದು. ಮಕ್ ನೋಡ್ಬಿಡ್ತೀನಿ. ನನ್ ಗಂಡಸ್ತನದ ಬಗ್ಗೆ ಮಾತಾಡಿದ್ರೆ ಫಸ್ಟ್ ನೀನ್ ಗಂಡಸ ಅಂತ ಪ್ರೂವ್ ಮಾಡ್ಕೊ. ನಾ ಗಂಡಸಕಲ್ಲ. ಹಂಗಾರ ಒಂದ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಕೇಳ ನೋಡುವ. ಲೇ ಸೋಮ, ಬ್ಯಾಡ ಸುಮ್ಕಿರ್ಲಿ, ನಿಂಗೆ ಗೊತ್ತಾಗಕ್ಕಿಲ್ಲ. ನಿಂಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರ್ಲಾ. ನೀ ಕೇಳ. ಇಡೀ ಪ್ರಪಂಚದಲ್ಲಿ ಮನುಷ್ಯರಿಗೆ ಒಂದು ಜಾಗದಲ್ಲಿ ಮಾತ್ರ ಗುಂಗುರ್ ಕೂದ್ಲಿರೋದು, ಅದೆಲ್ಲಿ? ಇದು ಕ್ವಶನ್ ಏನ್ಲಾ? ಆಡೈಕ್ಳಿಗೂ ಗೊತ್ತು ಎಲ್ಲಿ ಬೆಳೆದಿರ್ತಾವಂತ. ಆಡೈಕ್ಳಿಗೂ ಗೊತ್ತು, ನಮಗೂ ಗೊತ್ತು. ನೀನ್ ಗಣಿಸ್ತಾನೆ ಅಮಿಕಂಡ್, ನೀನ್ ಹೇಳು. ಬ್ಯಾಡಕ್ಕಲ್ಲ ಸೋಮ, ಸೆನ್ಸರ್ ಪ್ರಾಬ್ಲಮ್. ಏಯ್, ಅವ್ರದೇನ್ ಪ್ರಾಬ್ಲಮ್ ಆಗಲ್ಲ. ಎಲ್ರಿಗೂ ಗುಂಗುರ್ ಕೂದ್ಲು ಎಲ್ಲಿರುತ್ತೆ ಗೊತ್ತಾ? ವೆಸ್ಟ್ ಇಂಡೀಸ್ ಅಲ್ಲಿ. ನೋಡ್ರಲ್ಲ, ಹುಡುಗಿ ಬಗ್ಗೆ ಯೋಚನೆ ಮಾಡ್ಕೊಂಡು ಅಡಿಕೆ ಮರದ ಕೆಳಗೆ ನಿಂತ್ಬಿಟ್ಟವನೆ. ಬನ್ನಿ ನೋಡೋಣ. ಮಿಸ್ಟರ್ ಲೀ, ಎಲ್ಲಪ್ಪ ಮಿಸ್ ಲೀ?
ದೂರದಲ್ಲಿದ್ದಾರೆ ಅಂದ್ರು ಇಲ್ಲೇನೆ ಮಾಡ್ತಾ ಇದೀಯಾ? ಲೇ ಇವಳು ಲೀಗ್ ಬಿದ್ದಿದ್ದಾಳೆ. ಹಾಗೇನೂ ಇಲ್ಲ. ಅದೇ ಕಣ್ರು ಪ್ರೀತಿ ಅಂದ್ರೆ. ಇರ್ಲಿ ಹೇಳೆ. ಹೌದೇ, ಅವನಂದ್ರೆ ನಂಗಿಷ್ಟ. ಅವಳ ಹೆಸರು ಯಾವತ್ತೋ ನನ್ನ ಎದೆ ಮೇಲೆ ಬರ್ದಾಗೋಯ್ತು. ಹೌದು, ಫಿಕ್ಸೆ. ಆಲ್ಮೋಸ್ಟ್ ಫಿಕ್ಸ್. ಮತ್ತ್ಯಾಕೆ ಅಷ್ಟೊಂದ್ ಸತಾಯಿಸ್ತಾ ಇದೀಯಾ? ನನ್ಗೆ ಯಾಕೋ ಈ ಮ್ಯಾಟ್ರ್ ಇವತ್ತೇ ಫೈನಲ್ ಆಗೋದು ಒಳ್ಳೇದು ಅಂತ ಅನಿಸ್ತಿದೆ. ಅದಕ್ಕೆ ನಿಮ್ನೆಲ್ಲ ಬರಕ್ ಹೇಳಿದ್ದು. ಹೌದು. ನೀನು ಅವನು ಮಾತಾಡೋಕೆ ಮಧ್ಯದಲ್ಲಿ ಸುಮ್ನೆ ನಾವ್ಯಾಕೆ? ನೀವೆಲ್ಲ ನನ್ ಜೊತೆ ಬಂದ್ರೆ ಪ್ಲೀಸ್ ಪ್ಲೀಸ್. ರಾಧೆ ಜೊತೆ 16,000 ಜನ ಗೋಪಿಕೆಯರ್ ಎದುರು ಕೃಷ್ಣ ಒಬ್ನೇ ಇರ್ಬೇಕು. ಹೌದು ಮಗ. ಸರಿ ಮಗ, ಆಲ್ ದ ಬೆಸ್ಟ್. ಓಕೆ, ಬಾಯ್ ಬಾಯ್. ಏ ಹುಷಾರು ಮಗ. ಲೇ ಅವ್ನು ಈ ಕಡೆನೆ ಬರ್ತಾ ಇದ್ದಾನೆ. ಇದೇ ರೈಟ್ ಟೈಮ್. ಹೋಗು. ಹೌದೇ ಇವತ್ತಿದೆ. ಏನಪ್ಪ ಇದು, ರೊಮ್ಯಾಂಟಿಕ್ ಫೀಲ್ ಇರ್ಬೇಕಾದ್ರೆ ಹಾರರ್ ಎಫೆಕ್ಟ್ ಬರ್ತಾ ಇದ್ದಲ್ಲ. ಅಯ್ಯೋ ರೀ, ನೀವಾ? ಏನಿಲ್ಲ, ಜೀವನ ಪೂರ್ತಿ ಇಟ್ಕೋಬೇಕಾಗಿರೋ ಕೈನ ಇವಾಗೆ ಬಿಟ್ಬಿಡು ಅಂತಿದ್ಯಾ? ನಿಮ್ಮನ್ ಯಾಕೆ ನಾನ್ ಪ್ರೀತಿಸ್ಬೇಕು, ಅಥವಾ ನೀವ್ಯಾಕೆ ನನ್ನನ್ನೇ ಪ್ರೀತಿಸ್ಬೇಕು? ಈ ಪ್ರಪಂಚದಲ್ಲಿ ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಲೀಲಾ, ಈ ಭೂಮಿ ಮೇಲೆ ಒಬ್ರನ್ನೊಬ್ರು ಇಷ್ಟಪಡ್ತಾರಂದ್ರೆ ಈ ಪ್ರಕೃತಿನೇ ಆ ಪ್ರೇಮಕ್ಕೆ ಸಾಕ್ಷಿಯಾಗಿರುತ್ತೆ, ಗೊತ್ತಾ? ರೀ, ಸ್ವಲ್ಪ ಅರ್ಥ ಆಗೋತರ ಹೇಳ್ರಿ. ಓಕೆ, ನಿಮ್ಮ ಪ್ರೀತಿಗೆ ಈ ಪ್ರಕೃತಿಯಲ್ಲೇ ಸಾಕ್ಷಿ ಇದೆ. ಅದನ್ನ ನಾಳೆ ನಿಮಗೆ ತೋರಿಸ್ತೀನಿ, ಓಕೆನಾ? ಓಕೆ ಸರಿ, ಮತ್ತೆ ನಾಳೆ ಬೆಳಗ್ಗೆ 9 ಗಂಟೆಗೆ ವೀರಾಂಜನೇಯ ಸ್ವಾಮಿ ಬೆಟ್ಟಕ್ಕೆ ಬನ್ನಿ, ನಿಮಗೆ ಅದನ್ನ ತೋರಿಸ್ತೀನಿ. ಓಕೆ ಸರಿ, ಬರ್ತೀನಿ. ಓಕೆ, ಬಾಯ್ ಬಾಯ್. ಅಪ್ಪಂಗೊಂದ್ ಗ್ಲಾಸ್ ಟೀ ತಗೊಂಬಾ. ಓಕೆ ಮಾ. ಅಮ್ಮ ಅಮ್ಮ ಅರ್ಜೆಂಟ್ ಬರ್ತದೆ. ಅಮ್ಮ ಅಮ್ಮ ಅರ್ಜೆಂಟ್ ಬರ್ತದೆ. ಏನನ್ ತೊಡೆ ಮೇಲೆ ಮಾಡಿಸ್ಕೊಳ್ಳ, ಹೋಗ್ ತಿಪ್ಪೆ ಮೇಲೆ ಮಾಡ್ಕೊಂಡ್ ಬಾ. ಆಯ್ತು. ಅಪ್ಪಂಗ್ ನೀನೆ ಕೊಟ್ಬಿಡು, ಓಕೆನಾ? ಅಪ್ಪ ಬಾಯ್, ಬೇಗ ಬಂದ್ಬಿಡೆ. ಬಾಯ್ 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 ಬಾಯ್. ಅಕ್ಕ ಅಕ್ಕ ಬೇಗ ತೊಳಿ, ಅಕ್ಕ ಅಕ್ಕ ಬೇಗ ತೊಳಿ. ಚೀ, ಅದ್ನೇನ್ ಕವನ ತರ ಹೇಳ್ತಾ ಇದ್ಯಾ? ಹೋಗ ಅಮ್ಮನ ಹತ್ರ ತೊಳ್ಸ್ಕೊ, ನಂಗೆ ಟೈಮ್ ಇಲ್ಲ. ಅಮ್ಮ ಅಮ್ಮ ಬೇಗ ತೊಳಿ ಅಮ್ಮ. ಅಮ್ಮ ಅಮ್ಮ ಬೇಗ ತೊಳಿ ಅಮ್ಮ. ಬಂದೆ ಇರೋ, 4 ಮನೆ ಕೇಳ್ಸುತ್ತರ ಅರ್ಚುತ್ತಾ ಇದೆಯಲ್ಲ, ಕರ್ಮ. ತಗೊಳ್ರಿ ಕಾಫಿ. ಬೇಗ ಬಾ ಅಮ್ಮ. ಯಾವಾಗ್ಲೂ ಹಿಂಗೆ ನಡಿ, ತೊಳಿತೀನಿ. ಲೀಲಾ ಅವ್ರೆ, ಏನ್ರಿ ಆಗ್ಲೇ ಬಂದೇ ಬಿಡಿದೀರಾ? ರೀ, ಅದೇನೋ ಸಾಕ್ಷಿ ತೋರಿಸ್ತೀನಿ ಅಂತ ಕರೆದ್ಬಿಟ್ಟು ಆಗ್ಲೇ ಬಂದಿದ್ಯಾ ಅಂತ ಕೇಳ್ತಾ ಇದ್ದೀರಾ? ಓ, ಕೂಲ್ 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 ಕೂಲ್. ಏನೋ ಅಷ್ಟೊಂದು ಅರ್ಜೆಂಟಾ? ನೋಡಿ ಲೀಲಾ ಅವ್ರೆ, ಒಂದ್ ಹುಡ್ಗಂಗೆ ಇದೇ ಹುಡುಗಿ ಅಂತ
ಆ ಸ್ವರ್ಗದಲ್ಲೇ ಫಿಕ್ಸ್ ಆಗೋಗಿರುತ್ತೆ. ಅಂತ ಪ್ರೇಮಿಗಳಿಗೆ ಸಾಕ್ಷಿ ಅಂತ ಈ ಭೂಮಿ ಮೇಲೆ ಸೃಷ್ಟಿಯಾಗಿರುತ್ತೆ. ತೋರ್ಸಿ ಮತ್ತೆ. ಇರ್ರಿ, ಪ್ರೀತಿಯಲ್ಲಿ ತಾಳ್ಮೆ ಇರ್ಬೇಕು. ಈಗ ನೋಡ್ರಿ, ನಿನ್ನಲ್ಲಿ ಮೊದಲು, ನನ್ನಲ್ಲಿ ಕೊನೆ. ಲೀ ಲೀ ಲೀಲಾ, ಯಾಕೆ ಡಲ್ಲ ಬಿಟ್ಟೆ? ಹಾ, ನಾವು ಪ್ರೀತಿಸೋದ್ರಲ್ಲಿ ಅರ್ಥ ಇಲ್ಲ. ಪ್ಲೀಸ್ ನನ್ನ ಮರ್ತ್ ಬಿಡು. ಏನಾಯ್ತು? ಲೀಲಾ, 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 ನಿಂತ್ಕೋ ಲೀಲಾ. ನಾನು ಕರಿತಾನೆ ಇದೀನಿ, ಹೋಗ್ತಾನೆ ಇದೆಯಾ? ನೀನ್ ಎಜುಕೇಟೆಡ್ ಆಗಿ ಈ ಕಾಲದಲ್ಲೂ ಜಾತಿ ಧರ್ಮ ಮತ ಅಂತ ನೋಡ್ತೀಯಾ? ದಯವಿಟ್ಟು ಆಗಿದ್ದೆಲ್ಲ ಒಂದ್ ಕಹಿ ಘಟನೆ ಅಂತ ಮರ್ತ್ ಬಿಡು. ನೀನಿಗೆ ಪ್ರಪೋಸ್ ಮಾಡಕ್ಕಿಂತ ಮುಂಚೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕಿತ್ತಲ್ವಾ? ನನಗೆ ಭಯ ಆಗ್ತಾ ಇದೆ. ಪ್ರೀತಿನ ಎದುರಿಸ್ಬೇಕಂದ್ರೆ ಮೊದಲು ಅದ್ರ ಎದುರು ನಿಂತ್ಕೋಬೇಕು. ನೀನ್ ನೋಡಿದ್ರೆ ಓಡೋಗ್ತಾ ಇದೀಯಾ. ಅಲ್ಲ, ಒಂದ್ ಹೇಳಿಲ್ಲ, ನಾನು ಈ ಧರ್ಮದಲ್ಲಿ ಹುಟ್ಟಿತ್ತಪ್ಪ, ನಿಮ್ ಪ್ರೀತಿ ತಪ್ಪ. ನನಗೆ ಈ ಸಮಾಜನ ನಮ್ಮ ಮನೆಯವ್ರನ್ನ ಎದುರಿಸಕ್ಕೆ ಭಯ ಆಗ್ತಾ ಇದೆ. ಸರಿ ಬಾ. ಪಾಪ ನಿವೇದನೆ ಆಗ್ಲಿ. ಫಾದರ್, ನನ್ನ ಹೆಸರು ಲೀಲಾ. ನನ್ನ ಸಮಸ್ಯೆ ಏನು ಅಂದ್ರೆ, ನಂಗೆ ಒಬ್ಬ ಹುಡುಗನ ಜೊತೆ ಪ್ರೀತಿಯಾಗಿದೆ. ಈ ವಯಸ್ಸಿನಲ್ಲಿ ಪ್ರೀತಿ ಉಂಟಾಗೋದು ಸಹಜ. ಅದನ್ನ ನೀವು ಅಂದ್ಕೊಂಡ ಹಾಗೆ ಪ್ರೀತಿನೇ ಸಮಸ್ಯೆ ಆಗೋದಕ್ಕೆ ಎಂದು ಸಾಧ್ಯ ಇಲ್ವಲ್ಲ ಮೈ ಚೈಲ್ಡ್. ಹೌದು ಫಾದರ್, ಸಮಸ್ಯೆ ಪ್ರೀತಿ ಅಲ್ಲ, ಧರ್ಮ. ಇರ್ಲಿ, ಹುಡುಗ ಯಾರು? ಯಾವ ಧರ್ಮ? ಫಾದರ್, ನನ್ನ ಹೆಸರು ಚಾರ್ಲಿ. ಯಾರೋ ಅದು ಲೀಲಾ ಅಂತೆ, ಬೇರೆ ಧರ್ಮದ ಹುಡುಗಿ ಅಂತ ಇವನ್ ಹೇಳ್ತಾ ಇದ್ದ. ಏನೋಪ್ಪ, ನನ್ನ ಕೈ ಕಾಲ ಆಡ್ತಾ ಇಲ್ಲ. ನೀನ್ ಮಾಡೋದು ಸರಿಯೇನೋ? ಅಮ್ಮ, ನಾನು ಮಾಡಿದ ಸರಿನಾ ತಪ್ಪ ಅಂತ ನನಗೆ ಗೊತ್ತಿದೆ. ಆದ್ರೆ ಅಣ್ಣ ಮಾಡಿದ ಸರಿ ಇಲ್ಲಮ್ಮ. ಫಾದರ್ ಸ್ಥಾನದಲ್ಲಿರೋ ವ್ಯಕ್ತಿ ಆ ಸ್ಥಾನಕ್ಕೆ ಗೌರವ ಕೊಡಬೇಕು. ತಪ್ಪು ಮಾಡಿರೋ ವ್ಯಕ್ತಿನ ಕ್ಷಮಿಸ್ಬೇಕು, ಒಳ್ಳೆದನ್ನ ಬೆಂತಟ್ಬೇಕು. ಸಮಾಧಾನ ಕ್ಷಮಾಧಾನ ಮಾಡಂತ ಫಾದರ್ ಆ ಸ್ಥಾನ ಬಿಟ್ಟು ಬಂದ್ರೆ ಏನ್ ಅರ್ಥ? ನಾನು ಚರ್ಚ್ ಫಾದರ್ ಆಗೋಕ್ಕೂ ಮುಂಚೆ ನಿಮ್ಮ ಅಣ್ಣ, ಅದನ್ನ ಮರಿಬೇಡ. ನೀನ್ ಪ್ರೀತಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ಯಲ್ಲ ಹುಡುಗಿ, ಅವರಪ್ಪ ನಂಗೆ ಚೆನ್ನಾಗಿ ಗೊತ್ತು. ನಮ್ ಧರ್ಮ ಕಂಡ್ರೆ ಆಗೋಲ್ಲ, ಅವನಿಗೆ ಕೂರ್ದು ಬೀಳ್ತಾನೆ. ನೋ ಚಾರ್ಲಿ, ಡೋಂಟ್ ಗೆಟ್ ಟ್ರ್ಯಾಪ್ಡ್. ಈ ಪ್ರೀತಿ ಸುಳಿ ಸಿಲ್ಕ್ತವ್ರಿಗೆ ಕಣ್ ಕಾಣಲ್ಲ. ನನಗೆ ಆ ಹುಡುಗಿ ನೋಡಿದ ತಕ್ಷಣ ಕಾಣಿಸಿದ್ದು ಪ್ರೀತಿನೇ ಹೊರತು ಧರ್ಮ ಅಲ್ಲ. ಪ್ರತಿಯೊಬ್ಬರಿಗೂ ಧರ್ಮ ಜೊತೆಗೆ ಇರ್ಬೇಕು ಹೊರತು ಎದುರಾಗಬಾರ್ದು. ಅಯ್ಯೋ, ಏನೋ ಹಠ ನಿಂದು. ಸರಿ ಆಯ್ತು, ನಾವೀಗ ನಿನ್ ದಾರಿಗೆ ಬರ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಅವರು ನಮ್ ದಾರಿಗೆ ಬರ್ತಾರ? ಅವ್ರು ನಮ್ ಧರ್ಮ ಅನುಸರಿಸ್ತಾರ? ಒಂದ್ ವೇಳೆ ಆ ಮನೆಯವರೇ ಬಂದು ನಮ್ ಧರ್ಮಕ್ಕೆ ಬನ್ನಿ ಅಂದ್ರೆ ನೀವು ಹೋಗ್ಬಿಡ್ತೀರಾ? ಬರೀ ಒಂದ್ ಚೌಕಟ್ಟಿನಲ್ಲಿ ಬದುಕ್ತಾ ಇದೀರ. ಚಾರ್ಲಿ, ಧರ್ಮದ ಬಗ್ಗೆ ಮಾತಾಡೋಕ್ ಮುಂಚೆ ಅದನ್ನ ಗೌರವಿಸೋದನ್ನ ಕಲಿ. ಧರ್ಮ ಅನ್ನೋದು ನನಗಿಂತ ನಿನಗಿಂತ ನಿಮ್ಮ ತಾತ ಮುತ್ತಾತನಿಗಿಂತ ಬಹಳ ದೊಡ್ಡದು, ನೆನ್ಪಿಟ್ಕೋ. ಪ್ಲೀಸ್ ಫಾರ್ ಹೆವನ್ಸ್ ಸೇಕ್ ಚಾರ್ಲಿ, ನಿನ್ನೆ ಧರ್ಮಗಡ್ ನಡತೆಯಿಂದ ನಮ್ಮ ಮರ್ಯಾದೆ ಮಣ್ಪಾಲ್ ಮಾಡ್ಬೇಡ. ಬೇಡ ಬಿಡು, ಆ ಹುಡುಗಿನ ಬಿಟ್ಬಿಡು. Her flashing eyes, her floating hair, weave a circle round her thrice and open the door to the holy thread. ಪ್ರಾಣ ಬಿಡ್ತೀನಿ, ಲೀಲನ್ ಮಾತ್ರ ಬಿಡಲ್ಲ.
ಚಾರ್ಲಿ ಚಾರ್ಲಿ ಹೋಗ್ಬೇಡುವ. ಮೈ ಮಿಸ್ಟೇಕ್. ಆ ಸ್ಥಾನ ತುಂಬಿ ಕೈ ತುತ್ಕೊಟ್ಟು ತುಂಬಾ ಪ್ರೀತಿಯಿಂದ ಬೆಳೆಸದಲ್ಲ. ಇಟ್ಸ್ ಆ ಟೈಮ್ ಟು ರೀಪ್ ದ ಬೆನಿಫಿಟ್. ಅದಕ್ಕೆ ಮರ್ಯಾದೆ ಕೊಡದೇನೆ ಹೋಗ್ತಾ ಇದ್ದಾನೆ. ಹೋಗ್ಲಿ ಬಿಡಮ್ಮ. ಹೋಗ್ಲಿ ಅಂದ್ರೆ ಹೆಂಗ ಅವನ್ನ ಬಿಟ್ಬಿಡೋದು? ಹೋಗೋ, ನೀನ್ ಯಾಕೋ ಬಂದೆ ಇಲ್ಲಿಗೆ? ಬೇಡ ನಿಂತ್ಕೊ. ಹಲೋ ಅಂಕಲ್. ನೀನು ನಮ್ಮ ಅರ್ಕೆರೆ ಚರ್ಚ್ ಫಾದರ್ ಅಂತೋನಿ ತಮ್ಮ ಅಲ್ವಾ? ಹೌದು ಅಂಕಲ್. ಏನಪ್ಪ ಇಲ್ಲಿ ತನಕ ಬಂದಿದ್ದು? ಏನಿಲ್ಲ, ನಾನು ಮತ್ತೆ ಲೀಲಾ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದೀವಿ ಅಂಕಲ್. ನನ್ನ ಮನೆ ಬಾಗಿಲಿಗೆ ಬಂದು ನನ್ನ ಮಗಳನ್ನೇ ಪ್ರೀತಿಸ್ತೀನಿ ಅಂತ ಹೇಳೋಕೆ ಎಷ್ಟು ಇದೆಯಾ ನಿನ್ಗೆ? ಏನಮ್ಮ, ಆರ್ ಯು ನೌ ಸ್ಯಾಟಿಸ್ಫೈಡ್? ಹೊಟ್ಟೆ ತಣ್ಣಗಾಯ್ತಮ್ಮ? ನನ್ನ ತಮ್ಮನೇ ಬೇಕಾಗ್ತಾ ನಿನಗೆ? ನೀನು ನಿಮ್ಮಪ್ಪ ಸೇರ್ಕೊಂಡು ಏನ್ ಮಾಡ್ಬೇಕು ಅನ್ಕೊಡ್ತೀರಿ ನನ್ನ ತಮ್ಮನ್ನ? ಬಾಯೇ ನಾಚಿಕೆ ಆಗೋಲ್ವಾ ನಿನ್ ಜನ್ಮಕ್ಕೆ? ನೀನ್ ತಮ್ಮನ ಬಿಟ್ಟು ನನ್ನ ಮಗಳು ತಲೆ ಕೆಡಿಸ್ಬೇಕು ಅಂತ ಇದೆಯಾ? ಮೈಂಡ್ ಯೋರ್ ಟಂಗ್ ಶಂಕರಪ್ಪ. ನನ್ನ ತಮ್ಮನ ಪುಟ್ಟಿಗೆ ಹಾಕೊಂಡು ನಿನ್ನ ಮಗಳು ನೀನು ಸರಿಯಾಗಿ ಬೆಳೆಸಿದ್ರೆ ನಿನ್ನ ಕುಟುಂಬ ಹಿಂಗಿರ್ತಿತ್ತು. ಅವಳಿಂದ ಕೆಲಸ ಮಾಡ್ತಿದ್ದ ನಿನ್ನ ಮನೆ ಹೀಗೆ ಬಾಯಿ ನಿನ್ ಮಕ್ಕಳು ಹೊತ್ತೋಗ ನಮ್ಮೂರ್ಗೆ ಬಂದ್ಬಿಟ್ಟು ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ ಮಾತಾಡ್ತೀಯ. ನೋಡು ಊರಿಗೆಲ್ಲ ಬುದ್ಧಿ ಹೇಳ್ಕೊಂಡು ಓಡಾಡ್ತೀಯಲ್ಲ, ಅದೆಲ್ಲ ಬಿಟ್ಟು ಮೊದಲು ನಿನ್ ತಮ್ಮ ಬುದ್ಧಿ ಹೇಳು. ಇವತ್ತಿಂದ ಹುಟ್ಟಿದೂರು ಬೆಳೆದಿದ್ದೂರು ಕಿತ್ತಾಡಿದೂರಿನ ಋಣ ಎಲ್ಲ ಮುಗೀತು. ನೋಡಪ್ಪ, ಊರು ಬಿಟ್ಟವರೆಲ್ಲ ಉದ್ಧಾರ ಆಗವ್ರೆ, ನೀನು ಒಬ್ನೇ ಬ್ಯಾಲೆನ್ಸು. ಇಲ್ಲ ಮಗ, ನಾನು ಒಬ್ಬನೇ ಹೋಗಿದ್ರೆ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ನನ್ನ ಜೊತೆ ಲೀಲಾನೂ ಇದ್ದಾಳೆ. ಲೇಯ್, ಅದೇನೋ ಗಾದೆ ಹೇಳ್ತಾರಲ್ಲ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಅಂತ. ಅವಳು ಯಾವಾಗ್ಲೂ ನಿನ್ ಹಿಂದೆ ಇರ್ತಾಳೆ. ಇವತ್ತೇನೋ ನಾಚ್ಕೊಂಡ್ ಪಾಪ ಅಲ್ಲಿ ಕೂತವಳೆ ಅಷ್ಟೇ. ಊರ್ನವ್ರು ಏನ್ ಮಾತಾಡ್ತಾರೋ ಏನ್ ಕತೆನೋ. ನಮ್ಮೂರವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀಯ? ನಿನ್ ವಿಷಯ ಸಿಕ್ಕಿದೆ, ಒಂದ್ 4 ದಿನ ಮಾತಾಡ್ತಾರೆ. ಆಮೇಲೆ ಬೇರೆ ಯಾರ್ದಾರು ವಿಷಯ ಸಿಕ್ಕಿದ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ. ನಮ್ಮೂರಿನ ಜನ ಯಾವ ನ್ಯೂಸ್ ಚಾನಲ್ಗೂ ಕಡಿಮೆ ಇಲ್ಲ. ಇಲ್ಲ ಮಗ, ನಿಮ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ ಅಂತ ಫೀಲ್ ಆಗ್ತಿದೆ. ಏಯ್, ನೀನೇನ್ ಫಾರಿನ್ಗೆ ಹೋಯ್ತಿದ್ಯಾ? ಸಿಟಿಗೆ ತಾನೆ. ನಾನು ಅವಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಬಿಡು. ಒಂದೊಳ್ಳೆ ಡೇಟ್ ನೋಡಿ ಮದುವೆ ಫಿಕ್ಸ್ ಮಾಡು, ನಮ್ಮನ್ನು ಕರಿ, ನಾವು ಬರ್ತೀವಿ. ನಾನು ಇಲ್ಲೇ ಹೇಳ್ಕೊಂತೀನಿ. ಒಳ್ಳೇದಾಗ್ಲಿ ಮಗ, ಬಾಯ್. ಮಗ, ನಾವಿಲ್ಲೇ ಹೇಳ್ಕೊತೀವಿ, ನಿಲ್ಸಿವ್ರೆ. ಹತ್ತಿದೆ, ಬರ್ಲಾ ಮಗ? ಇಷ್ಟೇನಾ? ಇದಕ್ಕೇನ ಬಿಟ್ಟು ಹೋಗ್ಬೇಡ ಅಂತಿದ್ದು. ಬಾಯ್. ನಿನಗೂ ಕೊಟ್ಟಿದ್ದೀನಿ, ಇಸ್ಕೋ. ರೈಟ್ ರೈಟ್. ಏನ್ರಿ ಇದು? ನೀವೇ ಇಷ್ಟೊಂದು ಯೋಚನೆ ಮಾಡ್ತಾ ಕೂತ್ಕೊಂಡ್ರಿ ಹೆಂಗೆ? ಯಾಕೋ ನಂಗೆ ಸರಿಯಾಗಿ ಉಸಿರಾಡೋಕ್ಕೂ ಆಗ್ತಾ ಇಲ್ಲ. ಈ ಜಾತಿ ಧರ್ಮಗಳು ಅಂತ ಹುಟ್ಕೊಂಡು ಮನುಷ್ಯನ ಸಂಬಂಧನೇ ಹಾಳಾಗೋಯ್ತು. ಈ ಧರ್ಮಗಳು ಮುಖ್ಯನಾ, ಮನುಷ್ಯ ಸಂಬಂಧ ಮುಖ್ಯನಾ? ಒಂದು ಅರ್ಥ ಆಗ್ತಿಲ್ಲ. ನಮ್ಮ ಮಗಳೇ ನಮ್ಮ ಜೊತೆ ಇಲ್ಲ, ನಮ್ಗಿನ್ ಯಾರೇ? ಅಪ್ಪಾಜಿ, ನಿನಗ್ ನಾನಿಲ್ವಾ ಹುಲಿ ರಾಜ? ಚಿಕ್ಕ ಯಜಮಾನ್ರೆ, ಹುಲಿ ರಾಜ ಅಲ್ಲ, ರಾಜ ಹುಲಿ. ಏ ಮಾದಯ್ಯ, ನನ್ನ ಹೆಸ್ರನ್ನೇ ಉಲ್ಟಾ ಇಟ್ಕೊಂಡವನೇ ಅವನು. ಅಪ್ಪಾಜಿ, ನಾನು ಸಿಟಿಗೆ ಹೋಗಿ ಅವನ ಜೊತೆ ಫೈಟ್ ಮಾಡಿ ಅಕ್ಕನ್ ಕರ್ಕೊಂಡ್ ಬರ್ತೀನಿ, ಓಕೆನಾ? ಆಯ್ತು ಕಣಪ್ಪ, ಮೊದಲು ಚಡ್ಡಿ ಇಟ್ಕ, ಒತ್ತರಾಗೆ ಬಸ್ಗೆ ಹೋಗಿವಂತೆ. ನಾನು ಪ್ಯಾಂಟ್ ಹಾಕೊಂಡೆ ಬರ್ತೀನಿ. ಆಯ್ತಪ್ಪ, ಹೋಗು ಹೋಗು. ನನ್ನ ಮಗಳು ಎಲ್ಲಿದ್ದಾಳು? ಹೆಂಗಿದ್ದಾಳು? ಏನು ಮಾಡ್ತಾ ಇದ್ದಾಳು?
ಮುಂದೆ ಫುಲ್ ಬಾಟ್ಲ್ ಇಡಬಾರ್ದು. ಈ ಕಳ್ಳನ್ ಮಗನ್ ಮುಂದೆ ಇಷ್ಟೊಂದು ಚಿನ್ನ ಹಾಕೊಂಡ್ ಫೋಜ್ ಕೊಡ್ಬಾರ್ದು. ತೆಗೆ ನೀನ್ ಹಾಕೋತ್ರ ಬರ್ತಿದ್ಯಾ? ಹೋಗ, ಚುಚ್ಚು ಬಿಡ್ತೀನಿ, ಹೋಗ. ನೀ ತೆಗೆ, ಅದು ಅದು ತೆಗೆ, ಹೋಗ ಹೋಗ. ಓ ಮೈ ಗಾಡ್, ನಿನ್ ಲೈಫಲ್ಲಿ ಇಷ್ಟೆಲ್ಲ ಆಗೋಯ್ತಾ? ನನ್ ಪ್ರಕಾರ ಮೋಸ್ಟ್ಲಿ ಲೀಲಾ ಅವ್ರ ಅಪ್ಪನೇ ನಿನ್ನನ್ನ ಹೊಡ್ಸಿ ಅವಳನ್ನ ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಅವಳು 100% ಊರಲ್ಲೇ ಇರ್ತಾಳೆ. ಆ ದೇವ್ರು ನೀನ್ ಯಾವತ್ತೂ ಕೈ ಬಿಡಲ್ಲ. ನೀನ್ ಊರ್ಗ್ ಹೋಗ್ ನೋಡು, ಅವಳು ನೀನ್ ಸಿಕ್ಕೇ ಸಿಗ್ತಾಳೆ. ಸರಿ, ಹೋಗ್ಬರ್ತೀನಿ. ಚಾರ್ಲಿ ತೊಗೊಳ್ಳಿ. ಇಲ್ಲ ಪರವಾಗಿಲ್ಲ. ತಗೊಳ್ಳಿ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ. ತಗೊಳ್ರಿ. ಏನೋ ಬ್ಯಾಡ್ ಸಿಚುಯೇಷನ್ ಆಗಿದ್ದಾಯ್ತು, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ವಾಪಸ್ ಕೊಡಿವ್ರಂತೆ. ಓಕೆ. ನಿಮ್ ಮದ್ವೆಗ್ ಮಾತ್ರ ನಮ್ಮನ್ನ ಕರ್ದೇ ಕರಿಬೇಕು, ಆಯ್ತಾ? ಹೌದು. ಖಂಡಿತ ಕರಿತೀನಿ. ಓಕೆ ಓಕೆ, ಥ್ಯಾಂಕ್ ಆಲ್ ಯು. ದ ಬೆಸ್ಟ್. ಬಾಯ್ ಬಾಯ್ ಬಾಯ್. ಅಜ್ಜಿ ಅಜ್ಜಿ, ಮೆತ್ಕೋ. ಚಾರ್ಲಿ ಮಾಮ ಬಂತು. ಹೌದಾ? ಚಾರ್ಲಿ, ಬಾರೋ ಬಾ. ಹೇಗಿದ್ಯೋ? ಎಲ್ಲಿದ್ಯೋ ಇಷ್ಟು ದಿವಸ? ಅಲ್ಲ, ನಮ್ಮಿಬ್ರು ನೆನಪೇ ಆಗಲ್ವಾ ನಿನ್ಗೆ? ಅಮ್ಮ, ಲೀಲಾ ಬಂದಿದ್ಲ? ಸಾರ್ಥಕ ಆಯ್ತು ನೋಡು. ನೀನು ಮಗ ಮಗ ಅಂತ ಊಟ ತಿಂಡಿ ಬಿಡ್ತಾ ಇದ್ದೆ, ಆದ್ರೆ ಅವನು ಅವಳು ನೆನ್ಸ್ಕೊತಾ ಇದ್ದಾನೆ ನೋಡು. ಸಾರ್ಥಕ ಆಯ್ತು ಬಿಡಪ್ಪ. ಯಾಕೋ, ಏನಾಯ್ತು? ಏನಾಯ್ತು ಏನಮ್ಮ, ಇನ್ನೇನಾಗ್ಬೇಕು? ಅವಳು ಅವಳಪ್ಪ ಸೇರ್ಕೊಂಡು ಏನೋ ಮಾಡ್ಸರಿ ಇವನ್ಗೆ ಅಷ್ಟೇ. ಬಾಯಿ ತೆರೆದ್ರೆ ಲೀಲಾ ಲೀಲಾ ಲೀಲಾ, ಲೀಲದಲ್ಲಿ ಲೀಲಾ ಆಗ್ಬಿಟ್ಟಿದ್ದಾನೆ ನೋಡು. ಅಮ್ಮ, ಲೀಲಾ ಬಂದೇ ಇಲ್ವೇನಮ್ಮ? ಚಾರ್ಲಿ, ನೀನ್ ಹೋಗಪ್ಪ, ಚಾರ್ಲಿ, ಆ ಸಗಣಿದ ಮಗ ಹತ್ರ ಒದೆ ತಿನ್ನೋಗು. ಚಾರ್ಲಿ. ಇರಮ್ಮ, ಏನಪ್ಪ? ಓ ಪಾರ್ವತಿ, ಮಾದಂಗೆ ನೀರ್ ಹಾಕ ಕೇಳೋ. ಪಂಚಾಯತಿ ಕಟ್ಟೆ ಹತ್ರ ಬರ್ತೀನಿ. ಆಯ್ತು, ಸರಿ. ಯಾಕೋ ಬಂದೆ? ನಮ್ಮ ಮನೆನ ಸ್ಮಶಾನ ಮಾಡಿ ನಮ್ ಎದೆ ಮೇಲೆ ಗೋರಿ ಕಟ್ಟಿ ಈಗ ಹೂ ಹಾಕೋಕ್ ಬಂದಿದ್ಯಾ? ಯಾಕೋ ಬಂದೆ? ನಾನು ಇಲ್ಲ ನೋಡ್ಬೇಕಿತ್ತು, ಪ್ಲೀಸ್. ಎಲ್ಲ ಲೀಲಾ ಎಲ್ಲಿ? ಏನ್ ಮಾಡ್ದೆ ನನ್ನ ಮಗಳನ್ನ ಓಡಿಸ್ಕೊಂಡೋಗಿದ್ದು ಅಂತಲೇ ಈಗ ಹುಡುಕೊಂಬತ್ತಂಗ್ ನಾಟಕ ಆಡ್ತಾ ಇದ್ಯಾ? ಎಲ್ಲ ಲೀಲಾ ಎಲ್ಲಿ? ನನ್ನ ಮಗಳು ನಡಿಯೋ, ನಡಿ ಆಚೆ, ನಡಿಯೋ. ಲೀಲಾ, 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 ನಿಮ್ಗೆ ಹೇಳೋರ್ ಕೇಳೋರು ಯಾರು ಇಲ್ವಾ? ನಿಮ್ಮ ನೋಡಿ ಜನ ಬುದ್ಧಿ ಕಲಿಬೇಕು. ಆದ್ರೆ ನೀವು ಆಡ್ತಿರೋ ಆಟಗಳು ನೋಡಿ ನಗ್ತಾವ್ರೆ. ನೋಡಿ, ತಾಳ್ಮೆಯಿಂದ ಇರಿ, ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ಅಂಜಿ, ನೀನೇನೋ ಇಲ್ಲಿ? ನೀನು ಊರಿಗೆ ಬಂದಿದ್ದು, ಜಗಳ ಆಗಿದ್ದು, ವಾಪಸ್ ಊರಿಗೆ ಹೋಗ್ತಾ ಇರೋದು ಎಲ್ಲ ಗೊತ್ತಾಯ್ತು. ನೀನ್ ಇದೇ ಬಸ್ಸಲ್ಲಿ ಹೋಗ್ತಿರ್ತೀಯ ಅಂತ ಹಿಂದಿನ ಸ್ಟಾಪಲ್ಲೇ ಹತ್ಕೊಂಡೆ. ಮಲಗಿದ್ದಲ್ಲ, ಯಾಕೆ ಎಪ್ಸೋದೊಂದು ಸುಮ್ಮನೆ ಅದೇ. ಹೇಯ್, ಹೋಗ್ಬೇಕಾದ್ರೆ ನೀನು ಲೀಲಾ ಜೊತೆಲೆ ಹೋದ್ರಿ ತಾನೆ? ಈಗ ನೀನೇ ಲೀಲಾ ನೋಡ್ಕೊಂಡ್ ಬಂದಿದ್ಯಾ? ಏನಾಯ್ತು? ಇಲ್ಲ ಮಗ, ನಾನು ಲೀಲಾ ಒಟ್ಟಿಗೆ ಇದ್ವಿ.
ಇಷ್ಟೆಲ್ಲ ರಾಮಾಯಣ ಆದ್ರೂ ನನ್ಗೊಂದು ಮಾತು ಹೇಳಿಲ್ಲ ಅಲ್ಲ. ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದೀವಾ? ನೋಡು, ನಿನ್ ಜೊತೆ ನಾನು ಬೆಂಗಳೂರಿಗೆ ಬರ್ತಿದ್ದೀನಿ, ನಡಿ ಇಬ್ರು ಸೇರ್ಕೊಂಡು ಹುಡ್ಕೋಣ. ಸರಿ ಸರಿ, ನೀನ್ ಬಿದ್ದಿದ್ದು ಎಲ್ಲಿ, ಯಾವ ಜಾಗ ಅಂತ ಅನ್ನೋದ್ರ ಗೊತ್ತಾ? ಏನು ನೆನ್ಪಿಲ್ವಾ? ನನಗೆ ಪ್ರಜ್ಞೆ ಬಂದಾಗ ಒಂದ್ ಕಡೆ ಬಿದ್ದಿದ್ದೆ. ಸರಿ, ಅಲ್ಲಿಗೆ ಹೋದ್ರೆ ಏನಾದ್ರೂ ಕ್ಲೂ ಸಿಕ್ಕಿದ್ರು ಸಿಗ್ಬೋದು. ಹುಡುಗನ ಮಗ, ಈ ಮೆಮೊರಿ ಕಾರ್ಡ್ನ ಮೊಬೈಲ್ಗೆ ಹಾಕಿ ಚೆಕ್ ಮಾಡೋಣ. ಅದೆಲ್ಲ ಬಿಟ್ಟಾಕು, ಮೊಬೈಲ್ ಎಲ್ಲಿದೆಯೋ? ಒಂದ್ ನಿಮಿಷ ಬಂದೆ. ಓಕೆ. ದೇವ್ರ ಪಿಕ್ಚರ್ ನೋಡಿ ತುಂಬಾ ದಿನ ಆಗಿದೆ. ಇದ್ರ ತುಂಬಾ ದೇವ್ರ ಪಿಕ್ಚರೇ ಇದು ಬಿಡ್ಲಪ್ಪ. ದೇವ್ರೇ ಪ್ಲೇ ಮಾಡು. ಮಗ, ಇದ್ರಲ್ಲಿ ಬೇರೆ ಏನೋ ಇದೆಯಲ್ಲೋ, ಯಾವ್ದೋ ಅಂಡರ್ ವರ್ಲ್ಡ್ ಮ್ಯಾಟ್ರ್ ಇದ್ದಂಗಿದೆ. ಸ್ವಿಚ್ ಆಫ್ ಆಯ್ತು. ನೋಡು, ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಡೇಂಜರ್ ಅಂತ ಕಾಣಿಸುತ್ತೆ. ಯಾರಾದ್ರೂ ಒಳ್ಳೆ ಪೊಲೀಸ್ ಹತ್ರ ಕೊಟ್ಬಿಡೋಣ. ಒಳ್ಳೆ ಪೊಲೀಸ್ ಇದ್ದಿದ್ರೆ ಈ ತರ ಅನಾಹುತ ಆಗ್ತಿದ್ದೇನ? ಅಲ್ಲ, ಒಂದ್ ಒಳ್ಳೆ ಪೊಲೀಸ್ ಇದ್ರು ಅವ್ರನ್ನ ಹೆಂಗ ಹುಡ್ಕೋದು? ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ನಡಿ. ಸರಿ, ಬಾಗೋಣ. ಗುಡ್ ಮಾರ್ನಿಂಗ್ ಆಫೀಸರ್, ಪ್ಲೀಸ್ ಸಿಟ್ ಡೌನ್. ಸರ್, ನಮ್ಮೆಲ್ಲ ಸ್ಟಾಫ್ಗೂ ಸ್ಪೆಷಲ್ ಪವರ್ ಕೊಡಿ. ಈ ಇನ್ಫ್ಲೂಯೆನ್ಸ್ ಅನ್ನೋ ಪದ ಪೊಲೀಸ್ ಸ್ಟೇಷನ್ ಕಿವಿಗೆ ಬೀಳ್ದರ ತರ ಮಾಡಿ. MLA ಮಗ, MLC ಅಳಿಯ, MP ತಮ್ಮ, ಅಷ್ಟೇ ಏಕೆ ಕೌನ್ಸಿಲರ್ ಫ್ರೆಂಡ್ ಹೀಗೆಲ್ಲ ಹೇಳಿ ಪೊಲೀಸ್ ಅವ್ರನ್ನ ಹಲ್ಲಿಲ್ಲದ ಹುಲಿ ತರ ಮಾಡ್ತಿದ್ದಾರೆ. ನೋಡಿ ಸರ್, ತಪ್ಪು ಯಾರೇ ಮಾಡಿರ್ಲಿ ಅವ್ರ ಮೇಲೆ FIR ಮಾಡುವಂತ ಅವಕಾಶ ಮಾಡ್ಕೊಡಿ. ಅವಾಗ ಗೊತ್ತಾಗುತ್ತೆ ಪೊಲೀಸ್ ಪವರ್ ಏನು ಅಂತ. ಮಗ, ನನಗೇನೋ ಇವನೇ ಕರೆಕ್ಟ್ ಆಫೀಸರ್ ಅನ್ಸುತ್ತೆ ಅಲ್ವಾ? ಆದ್ರೆ ಇವ್ರನ್ನ ಹೆಂಗೋ ಹಿಡಿಯೋದು? ನನ್ ಮೊಬೈಲ್ ಕರೀತಿರಲ್ಲ, ಎಷ್ಟಾಗ್ತಿದ್ಯಾ ನಿಮ್ಗೆ? ಕೊಡ ಮೊಬೈಲ್ ನ ಕೊಡ. ಸರ್, ಸಾರಿ ಸರ್, ನಿಮ್ ಮೊಬೈಲ್ ಅಂತ ಗೊತ್ತಿರಲಿಲ್ಲ ಸರ್. ಸಾರಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಲಾಟಿನೂ ಕದೀತಿದ್ವಿ. ಕಳ್ಳನ್ ಮಕ್ಕಳ ನಡಿರೋ ಸ್ಟೇಷನ್. ಇವ್ರು ಒಳ್ಳೆಯವರು, ಒಡಿನಿಲ್ಲ. ಹಿಂಗೈತೆ ಕಡ್ರ, ಕುತ್ಕೊಳ್ರ. ಬರ್ತೀನಿ ರೀ. ನನ್ ತೊಡೆ ದಪ್ಪ ಇಲ್ಲಿ ಏನ್ ಎಗರಾಡ್ತಾನೆ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ಯಾರೇ ಅವರು? ಮೊಬೈಲ್ ಕೊಡ್ರು ಸರ್. ನನ್ ಮೊಬೈಲ್ ಕತ್ತರೆ ಎಷ್ಟು ದಿಮಾಕ್ ಇರ್ಬೇಕು ನನ್ನ ಮಕ್ಳಿಗೆ. ಈ ನನ್ನ ಮಕ್ಕಳು ಫೋಟೋ ತೆಗೆದು ಬೋರ್ಡ್ ಹಾಕಿ. ಮಕ್ಕ ಮುಂಚೆ ಯಾರಿಗೂ ಮಕ್ಕಳೇ ಇಲ್ಲ ಅನ್ಸುತ್ತೆ. ಬಂದವರೆಲ್ಲ ನಮ್ಮನ್ನ ನನ್ನ ಮಕ್ಕಳೇ ಅಂತವೆ. ಈ ಸುಮ್ಮನೆ ಕೂತ್ಕೊಳ್ಳು, ತಿರ್ಗ ಬಂದ್ರೆ ಕಷ್ಟ. ಆಮೇಲೆ ಏನಿಲ್ಲ ಸರ್. ರೇ ಆನಂದ್ ಸರ್, ಅವ್ರಿಗೊಂದ್ ರೌಂಡ್ ಟಿಫನ್ ಕೊಡ್ರಿ. ಎಸ್ ಸರ್. ಮಗ ಟಿಫನ್ ಕೊಡ್ತಾರಂತೆ, ಬಾವಗಣ. ನನಗೆ ಹೊಟ್ಟೆ ಹಸ್ತಿಲ್ಲ, ನೀನ್ ಹೋಗ್ಬಾ. ನಿಂದು ನಾನೇ ತಿನ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಹೋಗು. ಬಡ್ರು ಸರ್, ನಂಗೆ ಅಲ್ಲ ವಡೆ ಅಂದ್ರೆ ತುಂಬಾ ಇಷ್ಟ ಸರ್. ನೀನ್ ಕೂತ್ಕೊಳ್ಳ ಮೂಲೆಯಲ್ಲಿ. ನಕ್ರ ಮಾಡಿದ್ರೆ ಕಾಲ್ ಸುಮ್ಮನೆ ಕೂತ್ಕೊಳ್ಳ. ಮಕ್ಕಳಿಗೆ ಇನ್ನೂ ವಾಂಚಬೇಕಾಯ್ತು. ಚೆನ್ನಾಗಿ ಟಿಫನ್ ಕೊಟ್ರಾ? ಟಿಫನ್ ಅಂದ್ರೆ ಇದು ಅಂತ ಹೇಳ್ಬೇಕು ತಾನೆ ಮಗ. ಟಿಫನ್ ಈ ರೇಂಜ್ಗಿದೆ, ಇನ್ನು ಊಟ ನೆನ್ಸ್ಕೊಂಡ್ರೆ ಬೀಜ ಬಾಯಿಗೆ ಬತ್ತೈತೆ. ನಡೀಲಿಂದ ಹೋಗ್ಬಿಡವ. ಅಯ್ಯೋ ಸುಮ್ನಿರ ಮಗ, ಆಫೀಸರ್ ಬರೋ ಟೈಮ್ ಆಯ್ತು. ಸರ್, ನಮಸ್ಕಾರ ಸರ್. ಯಾರ್ರೀ ಇವರು? ಸರ್, ಮೊಬೈಲ್ ಕೊಡ್ರು ಸರ್. ಸರ್, ನಾವ್ ಹಂಗಲ್ಲ ಸರ್, ನಾವು ನಿಮ್ಮನ್ನ ನೋಡಕ್ ಬಂದಿರೋದು. ಹೌದು ಸರ್. ಏನ್ ವಿಷಯ? ವಿಷಯ ತುಂಬಾ ಇದೆ, ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಸರ್. ಇಲ್ಲ ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್ ಸರ್, ಕೂತ್ಕೊಳ್ಳಿ. ಪ್ಲೀಸ್ ಕೂತ್ಕೊಳ್ಳಿ. ಕೇಳಿಸ್ಕೊಂಡೆ, ಎಲ್ಲ ಕೇಳಿಸ್ಕೊಂಡೆ. ಇವರಿಬ್ಬರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಿಮ್ದು. ಆಯ್ತು ಸರ್, ನಿನ್ನ ಮದುವೆನ ನಾನ್ ಮಾಡಿಸ್ತೀನಿ. ಕಾಳಿಂಗ, ಇದ್ರಲ್ಲಿ ನೀನ್ ಇಡೀ ಜಾತ್ಕನೇ ಅಡಗಿದೆ ಕಾಳಿಂಗ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ರೊಟ್ಟಿ ಜಾರಿ ನನ್ ತಟ್ಟೆ ಬಂದ್ ಬಿತ್ತು. ನನ್ನ ಹಿಂದೆ ಇಷ್ಟೆಲ್ಲ ನೆಟ್ವರ್ಕ್ ಕೆಲಸ ಮಾಡ್ತಿದ್ಯಾ?
ಇದನ್ ಕೊಟ್ಟಿದ್ ಯಾರು? ಚಾರ್ಲಿ ಅಂತ ಆ ಹುಡ್ಗಿ ಲವರು. ನನ್ ಮಗ ಇನ್ನೂ ಬದುಕ ಇದ್ದಾನ? ತಗೋಣ. ಬಾಸ್ ನನ್ನ ಮಗನ್ ನಾನು ಎತ್ಬಿಡ್ತೀನಿ ಬಿಡಿ ಬಾಸ್. बोलो कालिंगा। ಬಾಸ್, ಆ ಹುಡುಗಿ ಲವರ್ ಇನ್ನು ಬದುಕ ಇದ್ದಾನೆ. ऐ कालिंगा, क्या बात कर रहा है तू? ಅಷ್ಟೇ ಅಲ್ಲ ಬಾಸ್, ನಮ್ ಸೀಕ್ರೆಟ್ನೆಲ್ಲ ಶೂಟ್ ಮಾಡಿ ಆ ಎಸಿಪಿಗೆ ಮೆಮೊರಿ ಕಾರ್ಡ್ ತಂದು ಕೊಟ್ಟಿದ್ದಾನೆ ಬಾಸ್. कहाँ है वो मेमोरी कार्ड? ನನ್ನ ಹತ್ರನೇ ಇದೆ ಬಾಸ್. मेमोरी कार्ड को ध्यान से रखो तुम्हारे पास। ನಾನು ಇಂಡಿಯಾಕ್ಕೆ ಹೋಗ್ಲೇಬೇಕು. ಅವನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನೀವು ಇಲ್ಲಿಗೆ ಬರೋದು ಒಳ್ಳೇದು ಬಾಸ್. हमारी शादी का तैयार करो। ಏನೋ ಪೊಲೀಸ್ ಅಂತ ಬಂದ್ರೆ ಇರೋ ಸಾಕ್ಷಿನೂ ಹೋಯ್ತಲ್ಲ. ನನ್ನನ್ನು ಆಚೆ ಬಿಟ್ಬಿಟ್ಟು ನೀನು ಒಬ್ಬನೇ ಒಳಗೆ ಕರ್ಕೊಂಡು ಹೋದಾಗ್ಲೇ ಡೌಟ್ ಆಯ್ತು. ನನ್ನ ಮಗ ನಮ್ಮ ಪಾಲಿಗೆ ಶಂಕರ್ IPS ಸಾಂಗ್ಲಿ ಅನ್ನೋ ಆಯ್ತಾನೆ ಅಂದ್ರೆ ವಜ್ರಮುನಿ ಆಗ್ಬಿಟ್ಟ. ಏನಾದ್ರೂ ಮಾಡೋ ಅಂಜಿ, ಲೀಲನ್ ಹುಡುಕ್ಬೇಕು. ಹ್ಞೂ ಮಗ, ಹೆಂಗಾದ್ರೂ ಮಾಡಿ ಲೀಲನ್ನ ಹುಡುಕ್ಲೇಬೇಕು. ನೋಡು, ಇಬ್ರು ಒಟ್ಟಿಗೆ ಹುಡುಕಿದ್ರೆ ಆಗಲ್ಲ. ನಾಳೆಯಿಂದ ನೀನ್ ಬೇರೆ ಕಡೆ ಹುಡುಕೋ, ನಾನ್ ಬೇರೆ ಕಡೆ ಹುಡುಕ್ತೀನಿ. ಅದನ್ನೆಲ್ಲ ಬಿಟ್ಟಾಕು, ತಪ್ಸ್ಕೊಳ್ಳೋದು ನೋಡಲ್ಲ ಫಸ್ಟ್. ನೋಡೀಗ ನನ್ ಮೊಬೈಲ್ ಹೊಡ್ಕೊಂಡು ಹೋಗ್ಬಿಟ್ಟ. ಹಿಡ್ಕೊಂಡ್ರೆ ಯಾರಾದ್ರಲ್ಲಿ ಗೇಟ್ ಹತ್ರ ಹಿಡ್ಕೊಂಡು. ಸ್ವಾಮಿ ಅನ್ನದಾತ ಪ್ರಭುಗಳೇ, ದಯವಿಟ್ಟು ಒಂದು ದೊಡ್ಡ ಕಳ್ಳ ನೋಟಿದ್ರೆ ಆಗ್ತೀರಾ? ಹೋಗಯ್ಯೋ ಸುಮ್ನೆ, ನಾನಿರೋ ಟೆನ್ಷನ್ ಇವನ್ ಬೇರೆ. ಅರ್ಥ ಆಯ್ತಾ? ನೀನೇನು ಇಲ್ಲಿ ಇಷ್ಟು ದಿವಸ ಎಲ್ಲೋಗ್ಬಿಟ್ಟಿದ್ದ? ಏನೋ ಹಿಂಗಾಗ್ಬಿಟ್ಟಿದ್ಯಾ? ಎಲ್ಲೋಗಿದ್ಯಾ? ಲೇ ಗಜಿನಿ ತರ ಇದ್ದವನು ಕಬಾಲಿ ತರ ಆಗ್ಬಿಟ್ಟಿದ್ಯಲ್ಲ. ನಾನು ಯಾರಂತ ನಿನ್ ಗೊತ್ತಾ? ನೀನ್ ಯಾರು ಅಂತ? ಲೇ, ನೀನ್ ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ಬರಿಬಹುದು, ಆದ್ರೆ ನನ್ನ ಮಾತ್ರ ಬರೆಯಕ್ ಸಾಧ್ಯನೇ ಇಲ್ಲ. ನಾನ್ ಗೊತ್ತಿರ್ಬೇಕಂದ್ರೆ ನಿಂಗೆ ಲೀಲಾನು ಗೊತ್ತಿರ್ಬೇಕು ತಾನೆ? ಎಲ್ಲೂ ಲೀಲಾ, ಎಲ್ಲೂ ಲೀಲಾ, ಪ್ಲೀಸ್ ಹೇಳು. ಯಾವ ಲೀಲನೋ? ರಾಮ್ ಲೀಲನ? ಯಾವ ಲೀಲನಪ್ಪ? ನೋಡು, ಇದೆ ಲೀಲಾ ಗೊತ್ತು ತಾನೆ? ಈ ಡಿಪಾರ್ಟ್ಮೆಂಟ್ ನಮ್ದಲ್ಲಪ್ಪ. ಇದನ್ನೇನಿದು ರಮ್ಮಿನೇ ವಿಚಾರಿಸ್ಬೇಕು. ರಮ್ಮಿನಾ? ಅವನಲ್ಲಿ ಸಿಗ್ತಾನೆ. ಅವನು ಬರ್ತಾನೆ. ನೀನೇನ್ ಭಯ ಬಿಡ್ಬೇಡ, ನೀನು ಖಂಡಿತ ತೊಳೆದು ಸಾಯಿಸ್ರೋ ಅವನ್ನ. ನೀನೆಷ್ಟೇ ಹತ್ರನು ಸತ್ತಿರೋನು ಎದ್ದು ಬರಲ್ಲ. ನಿನ್ಗೋಸ್ಕರ ಅವನೇನಾದ್ರೂ ಬಂದ್ರೆ ಇದೇ ಗತಿ. ಆ ಬಾಡಿನ ಪಾರ್ಸಲ್ ಮಾಡ್ರೋ. ಆಯ್ತಣ್ಣ. ಓ ಲಾರ್ಡ್ ಜೀಸಸ್, ಪ್ಲೀಸ್ ಬ್ಲೆಸ್ ಮೈ ಚೈಲ್ಡ್. ಈ ಪವಿತ್ರಾಲಯಕ್ಕೆ ಬಂದ ಮೇಲೆ ಈ ಪ್ರಭುವಿನ ಕೃಪೆ ಸದಾ ಇರ್ತದೆ, ಚಿಂತಿಸಬೇಡ. ಕಾಳಿಂಗನ ಸಾಮ್ರಾಜ್ಯನ ಸರ್ವನಾಶ ಮಾಡಬೇಕು ಅಂತ ನಾನು ಕಷ್ಟಪಟ್ಟಿದ್ದೆಲ್ಲ ನಿನ್ನಿಂದ ನಾಶ ಆಗೋಯ್ತು. ಈಗ್ಲಾದ್ರೂ ಮನುಷ್ಯನಾಗು, ನಾನು ಅರ್ಥ ಮಾಡ್ಕೋ. ನಾನು ಮನುಷ್ಯ ಆಗಿದ್ದೀನಿ. ನನ್ನ ಮಗಳನ್ನ ಹಾಳು ಮಾಡಿದ ಮೇಲೆ
ಅದ್ರ ನೋವೇನು ಅಂತ ನನಗೆ ಉಪ್ಪು ತಿಂದ್ಮೇಲೆ ನೀರು ಕುಡಿಬೇಕು ಅಂತಾರೆ. ಆ ದೇವ್ರು ನನಗೆ ಸರಿಯಾಗಿ ನೀರು ಕುಡಿಸ್ದ. ನನಗಿದಾಗಬೇಕಾಗಿತ್ತು. ಹೌದು, ನೀನು ಅನ್ಕೊಂಡಂಗೆ ಆ ಚಿಪ್ಪು ಅವ್ರ ಕೈ ಹೋಗೋದಕ್ಕೆ ನಾನು ಕಾರಣ ಅಲ್ಲ. ಆ ಚಿಪ್ಪನ್ನ ನಾನು ಹುಡುಕ್ತೀನಿ. ದುಷ್ಟ ಅವನ್ ಸಾಯ್ಬೇಕು, ಅವನ್ ಸಂಹಾರ ಆಗೋದಕ್ಕೆ ನಾನು ನಿನ್ ಸಂಪೂರ್ಣ ಸಹಾಯ ಮಾಡ್ತೀನಿ. ನಂಬು ಪ್ಲೀಸ್ ಪ್ಲೀಸ್. ಹಾಗೆ ಎಲ್ಲ ರೆಡಿ ಮಾಡಿಸಿದ್ದೀನಿ. माशाअल्लाह, क्या दिख रही है? बिल्कुल चांद का टुकड़ा मेरी प्यारी. ನೀನ್ ಏನಾದ್ರೂ ಮಾಡ್ಕೋ, ಎಲ್ಲಾದ್ರೂ ಕರ್ಕೊಂಡು ಹೋಗು, ನನ್ ಚಾರ್ಲಿ ಬಂದೇ ಬರ್ತಾನೆ. ನಿಮಗೆಲ್ಲ ಐತೆ. देखो ये क्या कह रही है? ಎಲ್ಲಿ ಹೋದ್ರ ಈ ನನ್ನ ಮಕ್ಕಳು? ನೀನೇನು ಅಲ್ಲಿ? ಇವ್ರು ಮಾಡಿರೋ ಫೈಟ್ಗೆ ನಾನು ನಿನ್ ಫ್ಯಾನ್ ಆಗ್ಬಿಟ್ನಲ್ಲ. ಹೆಂಗ್ ಹೊಡ್ದ ಗೊತ್ತಾ?
ಬಿಡ್ಬೇಡ, ಹೊಡೆದು ಸಾಯಿಸು. ಇವನು ನನ್ನನ್ನು ಹೊಡೆಯೋ ಗಂಡಸ. ಹೈಟು ವೆಯ್ಟು ಇದೀನಿ ಅಂತ ಮೆರಿತಾ ಇದೆಯಲ್ಲ, ನೀನ್ ಹೆಂಗಾದ್ರೂ ಇರೋ. ಇವನು ನಿನ್ನ ಒಂದೇ ಒಂದು ಏಟಲ್ಲಿ ಹೊಡೆದು ಬೀಳಿಸ್ಲಿಲ್ಲ ಅಂದ್ರೆ ನೀನ್ ಯಾರಿಗೆ ಹೇಳ್ತೀಯ ಅವ್ನ ಮದ್ವೆ ಆಗ್ತೀನಿ. ಅದು ನೋಡಿ ಬರೋಣ ಒಂದು ಚಾಲೆಂಜ್. ಅವನನ್ನೇನು ಮಾಡ್ಬೇಡ. ಅವನು ನನ್ನ ಮದುವೆ ಆಗುವಷ್ಟು ಪ್ರೀತಿ ಮಾಡಿದ್ದಕ್ಕೆ ನಾನ್ ಸೇಫ್ ಆಗಿದ್ದೆ. ಅವ್ನು ಮಾಡಿರೋ ಪಾಪಕ್ಕೆ ಆ ದೇವ್ರೇ ಶಿಕ್ಷೆ ಕೊಡ್ತಾನೆ. 5 ಕಂಟ್ರಿಗೆ ಬೇಕಾಗಿರೋ ಕಂತ್ರಿ ನೀನು ನಡಿ. ತುಜೆ ನೈ ಚೋಡುಂಗಾ. ಚಾರ್ಲಿ ಹೇಗಿದೆಯಮ್ಮ? ಚಾರ್ಲಿ ನೋಡು ಹೇಗಾಗೋಗ್ಬಿಟ್ಟಿದ್ಯಾ, ಎಷ್ಟು ಸರ್ಗೋಗ್ಬಿಟ್ಟಿದ್ಯಾ. ನಿಮ್ ನೆನ್ಪಲ್ಲ ಇವ್ರು ಚೆನ್ನಾಗಿರ್ಲಿ. ಮನೆಗ್ ಬಾರೋ. ನಿಮ್ಮಣ್ಣ ಬದ್ಲಾಗಿದ್ದಾನೆ, ಅವ್ನ್ ಮೊದಲ ತರ ಇಲ್ಲ. ಮನೆಗ್ ಬಾರೋ. ಅಮ್ಮ, ನಿಮಗೆ ನೀವೇ ಕಟ್ಕೊಂಡಿರೋ ಧರ್ಮ ಜಾತಿ ಅನ್ನೋ ಕರ್ಮ ಕಾರಣದಲ್ಲಿ ನಾನು ಬರಲ್ಲಮ್ಮ. ಆ ನಾಟಕದ ಪ್ರಪಂಚ ನಂಗೆ ಬೇಡಮ್ಮ. ಧರ್ಮದ ಮದ ತುಂಬಿರೋ ಈ ಸಮಾಜದಲ್ಲಿ ಪ್ರೀತಿ ತುಂಬಿರೋ ಲೀ ಸಾಮ್ರಾಜ್ಯ ಕಟ್ತೀನಿ. ಫ್ರೆಂಡ್ಸ್, ಧರ್ಮ ಮತ ಜಾತಿ ಏನು ನೋಡ್ಬೇಡಿ, ಎಲ್ಲರನ್ನೂ ಪ್ರೀತಿ ಮಾಡಿ. ಲವ್ ಯು.